ಓಕೆ, ದೇವರಿಗೆ ಸ್ತೋತ್ರವಾಗಲಿ. ಸೇರಿ ಬಂದಂತ ನಿಮ್ಮೆಲ್ಲರಿಗೂ ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಯನ್ನು ತಿಳಿಸ್ತೇನೆ. ಇವತ್ತು ನಮ್ಮ ಧ್ಯಾನದ ವಿಷಯ ಇಬ್ರಿಯರಿಗೆ ಬರೆದ ಪತ್ರಿಕೆ, ಅದರಲ್ಲಿ ಎರಡನೇ ಅಧ್ಯಾಯವನ್ನ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅದರಲ್ಲಿ ಮೊದಲು 4 ವಚನಗಳನ್ನ ನೋಡೋಣ. ಅದು ಒಂದು ಭಾಗವಾಗಿ, ಒಂದು ವಿಷಯವಾಗಿ ನಾವು ಧ್ಯಾನ ಮಾಡಬಹುದು. ನಾವು ಓದೋಣ. ಆದ್ದರಿಂದ ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೆವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕು. ಯಾಕಂದರೆ ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದ್ದು, ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿಧೇಯತ್ವಕ್ಕೂ ನ್ಯಾಯವಾದ ಪ್ರತಿಫಲ ಉಂಟಾದ ಮೇಲೆ ನಮ್ಮ ಮುಂದಿಟ್ಟಿರುವ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತ್ತು. ಆತನಿಂದ ಕೇಳಿದವರು ಇದನ್ನು ನಮಗೆ ಸ್ಥಿರಪಡಿಸಿದರು. ಮತ್ತು ದೇವರು ಅವರ ಕೈಯಿಂದ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು, ನಾನಾ ವಿಧವಾದ ಮಹತ್ ಕಾರ್ಯಗಳನ್ನು ನಡೆಸಿ ಪವಿತ್ರಾತ್ಮ ವರಗಳನ್ನು ತನ್ನ ಚಿತ್ತಾನುಸಾರವಾಗಿ ಅವರಿಗೆ ಅನುಗ್ರಹಿಸಿ ಅವರ ಮಾತಿಗೆ ಸಾಕ್ಷಿ ಕೊಡುತ್ತಿದ್ದನು. ಓಕೆ, ದೇವರಿಗೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು ಬ್ರದರ್ ಜೈಸನ್. ಈ ಮೊದಲ 4 ವಚನಗಳಲ್ಲಿ ಈ ಗ್ರಂಥಕರ್ತನು ಬರೆಯುವಂತ ವಿಷಯಗಳೇನಂತಂದ್ರೆ, ಯೇಸು ಕ್ರಿಸ್ತನು ಆತನ ಮೂಲಕ ನಾವು ಕೇಳಿದಂತ ಮಾತುಗಳನ್ನ ನಾವು ಅಲಕ್ಷ್ಯ ಮಾಡಬಾರದು ಎನ್ನುವುದು. ನಮಗೆ 1ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಒಬ್ಬ ಸಂಪೂರ್ಣ ದೇವರಾಗಿ ಕಂಡು ಬರ್ತಾನೆ. ಆತನು ತೋರಿಕೆಯಲ್ಲಿ ಮನುಷ್ಯನಾಗಿ ಕಂಡು ಬಂದ್ರು, ನಿಜಕ್ಕೂ ಆತನು ದೇವರು. ಎಲ್ಲದಕ್ಕೂ ಕಾರಣ ಆತನು, ಎಲ್ಲವನ್ನ ಸೃಷ್ಟಿ ಮಾಡಿದಂಥವನು ಆತನು ಎಂಬುದಾಗಿ 1ನೇ ಅಧ್ಯಾಯ. ಈ 2ನೇ ಅಧ್ಯಾಯದಲ್ಲಿ ಆತನು ನಿಜವಾಗಿಯೂ ಮಗನಾಗಿದ್ದಾನೆ, ಶ್ರೇಷ್ಠನಾದ ಮನುಷ್ಯನಾಗಿದ್ದಾನೆ ಎಂಬುದನ್ನ ಹೇಳ್ತಾನೆ. 1ನೇ ಅಧ್ಯಾಯದಲ್ಲಿ ಏನದು, he was truly God. Jesus, he was truly God. And second chapter nalli he is truly man. He is truly God in first chapter, and in second chapter we see he is truly man, perfect man. ಸರಿ, ಈ ಇಬ್ರಿಯರಿಗೆ ಬರೆದ ಪತ್ರಿಕೆ ನಾವು ಮೊದಲ ಪರಿಚಯದ ಸಮಯದಲ್ಲಿ ನಾವು ತಿಳ್ಕೊಂಡಿದ್ದೇನೆಂದ್ರೆ, ಕಲಿತದ್ದು ಇಡೀ ಪುಸ್ತಕವನ್ನು ಬರೆಯುವಂತ ಉದ್ದೇಶ ಇಷ್ಟೇ: ಇಬ್ರಿಯ ಕ್ರೈಸ್ತರನ್ನು, ಅವರನ್ನು ಎಚ್ಚರಿಸಿ ಹಾಗೆ ಪ್ರೋತ್ಸಾಹಿಸಿ ಬರೆಯಬೇಕೆಂಬುದು ಈ ಪುಸ್ತಕವನ್ನು ಬರೆದಂತ ಗ್ರಂಥಕರ್ತನ ಉದ್ದೇಶ. ಈಗ ಅದರ ಮುಂದುವರಿಕೆಯಾಗಿ 2ನೇ ಅಧ್ಯಾಯಕ್ಕೆ ಬಂದಾಗ ಹೇಳ್ತಾನೆ, 1ನೇ ಅಧ್ಯಾಯದಲ್ಲಿ ಏನನ್ನು ಕೇಳಿದ್ದಾರೆ ಕ್ರಿಸ್ತನ ಕುರಿತು, ಯೇಸುವಿನ ಬಗ್ಗೆ ಅವರು ಏನನ್ನ ಕೇಳಿ ತಿಳ್ಕೊಂಡಿದ್ದಾರೆ, ಅವುಗಳ ಬಗ್ಗೆ ಇವರ ಪ್ರತಿಕ್ರಿಯೆ ಹೇಗಿರ್ಬೇಕು. 2ನೇ ಅಧ್ಯಾಯ, ಆದುದರಿಂದ ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೇವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರ್ಬೇಕು. ತಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೇವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಅವರಿಗೆ, ಓದುಗರಿಗೆ ಹೇಳುವಂಥದ್ದು ಏನಂದ್ರೆ, ಆತನು ನೀವು ಕ್ರಿಸ್ತನ ಕುರಿತು, ಯೇಸು ಸ್ವಾಮಿಯ ಬಗ್ಗೆ ಏನನ್ನ ಕೇಳಿಸ್ಕೊಳ್ತಾ ಇದ್ದೀರೋ ಅವುಗಳನ್ನು ನೀವು ಅಸಡ್ಡೆ ಮಾಡದೆ ಆ ವಿಷಯಗಳಿಗೆ ನೀವು ಲಕ್ಷ್ಯ ಕೊಡ್ರಿ. ಲಕ್ಷ್ಯ ಕೊಡುವುದರಲ್ಲಿ ಒಂದು ವೇಳೆ ನಾವು ತಪ್ಪಿ ಹೋದರೆ ನಾವು ಅಪಾಯಕ್ಕೆ ಗುರಿಯಾಗುತ್ತೇವೆ ಎಂಬುದನ್ನ ಹೇಳ್ತಾನೆ. ಮತ್ತೆ ಏನ್ ಕೇಳಿದ್ದಾರೆ ಅದಕ್ಕೊಂದು ಉದಾಹರಣೆ ಕೊಡ್ತಾನೆ 2ನೇ ವಚನದಲ್ಲಿ. ಯಾಕಂದ್ರೆ ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದ್ದು, ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿಧೇಯತ್ವಕ್ಕೂ ನ್ಯಾಯವಾದ ಪ್ರತಿಫಲ ಉಂಟಾದ ಮೇಲೆ ಅಂತ ಹೇಳ್ತಾರೆ. ಒಂದು ಎಕ್ಸಾಂಪಲ್ ಕೊಡ್ತಾನೆ. ಅಂದ್ರೆ ಧರ್ಮಶಾಸ್ತ್ರವು ಮೋಶೆಯ ಮೂಲಕ ಇಸ್ರಾಯೇಲ್ ಪ್ರಜೆಗಳಿಗೆ ದೇವರು ಕೊಟ್ಟಾಗ ಆ ಧರ್ಮಶಾಸ್ತ್ರವನ್ನ
ಕಟ್ಟಳೆಗಳನ್ನ ಆಜ್ಞೆಗಳನ್ನ ದೇವದೂತರ ಮೂಲಕ ಕೊಟ್ಟನು ಅಂತೇಳಿ. ನಮಗೆ ಗೊತ್ತಿದೆ, ಯಹೂದ್ಯರಿಗೆ ಅಥವಾ ಇಸ್ರಾಯೇಲರಿಗೆ ಅಥವಾ ಇಬ್ರಿಯರಿಗೆ ಅವರು ಧರ್ಮಶಾಸ್ತ್ರಕ್ಕೆ ತುಂಬಾ ಪ್ರಾಧಾನ್ಯತೆಯನ್ನು ಕೊಡುತ್ತಾರೆ. ಅದು ದೇವರ ಕಡೆಯಿಂದ ಬಂದಂತ ಮಾತುಗಳು, ಆಜ್ಞೆಗಳು ಅಂಥೇಳಿ ಬಹಳ ಗಂಭೀರವಾಗಿ ಮತ್ತು ಭಯದಿಂದ ಅವುಗಳಿಗೆ ಮನ್ನಣೆ ಕೊಡ್ತಾರೆ ಅವರು. ಯಾಕಂದ್ರೆ ಅದು ದೇವದೂತರ ಮೂಲಕವಾಗಿ, ದೇವರ ಕಡೆಯಿಂದ ದೇವದೂತರ ಮೂಲಕವಾಗಿ ಮೋಶೆ ಕೈಯಿಂದ ಇವರಿಗೆ ಸಿಕ್ಕಿದೆ ಎಂಬ ನಂಬಿಕೆ ಅವರಿಗಿತ್ತು. ಅದು ನಿಜವೂ ಸಹ ಹೌದು. ಹಾಗಾಗಿ ಆ ದೇವದೂತರ ಮೂಲಕ ದೇವರು ಕೊಟ್ಟಂತ ಧರ್ಮಶಾಸ್ತ್ರ ಮತ್ತು ಉಳಿದ ಆಜ್ಞೆಗಳೆಲ್ಲವೂ ಸಹ ಅವರು ಕೇಳುವಾಗ ಬಹಳ ಭಯದಿಂದ ಕೇಳ್ತಾ ಇದ್ರು. ಅವುಗಳಿಗೆ ತುಂಬಾ ಗಂಭೀರವಾಗಿ ಗಮನಿಸ್ತಾ ಇದ್ರು ಅವುಗಳನ್ನ. ಅದಕ್ಕೆ 2ನೇ ವಚನದಲ್ಲಿ ಹೇಳ್ತಾನೆ, ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿತ್ತು, ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿಧೇಯತ್ವಕ್ಕೂ ನ್ಯಾಯವಾದ ಪ್ರತಿಫಲ ಉಂಟಾದ ಮೇಲೆ, ಅಂದ್ರೆ ಇವ್ರಿಗೆ ಗೊತ್ತಿದೆ ಧರ್ಮಶಾಸ್ತ್ರಕ್ಕೆ ವಿರೋಧವಾಗಿ ಏನಾದ್ರೂ ತಪ್ಪು ಮಾಡಿದರೆ, ಪಾಪ ಮಾಡಿದರೆ ಅದರ ಫಲಿತಾಂಶ ಹೇಗಿರುತ್ತಂದ್ರೆ ತುಂಬಾ ಕಠಿಣವಾಗಿರುತ್ತೆ. ಅದರ ಶಿಕ್ಷೆ ಕಠಿಣವಾಗಿರುತ್ತೆ. ಯಾಕೆ ಅಂತಂದ್ರೆ ಅದು ದೇವರ ಕಡೆಯಿಂದ ಇವರಿಗೆ ಕೊಡಲ್ಪಟ್ಟಂತ ದೇವರ ಮಾತು, ದೇವರ ಆಜ್ಞೆ, ದೇವರ ಧರ್ಮಶಾಸ್ತ್ರ. ಈ ಕಾರಣಗಳಿಂದ ಅವರಿಗೆ ತುಂಬಾ ಭಯ ಇತ್ತು. ಯಾವ ಇಸ್ರಾಯೇಲರಲ್ಲಿ ಯಾರನ್ನು ಕೇಳಿದ್ರು ಧರ್ಮಶಾಸ್ತ್ರ ಅವರ ಜೀವನದಲ್ಲಿ ತುಂಬಾ ದೊಡ್ಡ ಸ್ಥಾನವನ್ನ ಪಡೆದಿತ್ತು. ದೇ ಯೂಸ್ ಟು ರಿಗಾರ್ಡ್ ದ ಲಾ ಆಫ್ ಗಾಡ್ ಸೋ ಹೈಲಿ. ತುಂಬಾ ಗಂಭೀರವಾಗಿ ಅವರು ಪರಿಗಣಿಸ್ತಾ ಇದ್ರು. ಯಾಕೆ ಅಂತಂದ್ರೆ ಅದನ್ನ ಅನುಸರಿಸುವುದರಲ್ಲಿ ಯಾರಾದ್ರೂ ತಪ್ಪು ಮಾಡಿದರೆ, ಅಲಕ್ಷ್ಯ ಮಾಡಿದರೆ ಅದಕ್ಕೆ ತಕ್ಕ ಪ್ರತಿಫಲ, ನ್ಯಾಯ ದಂಡನೆ ಇರುತ್ತದೆ ಎಂಬ ವಿಷಯ ಅವ್ರಿಗೆ ಗೊತ್ತಿದೆ. ಈಗ ಉದಾಹರಣೆಗೆ ಒಂದು ಕಾನೂನು ಇರುತ್ತೆ. ಕಾನೂನು ದೇಶದ ಜನರೆಲ್ಲರಿಗೂ ವರ್ತಿಸುತ್ತೆ. ಆ ಕಾನೂನನ್ನ ನಾವು ಉಲ್ಲಂಘನೆ ಮಾಡಿದ್ರೆ ಅದಕ್ಕೆ ತಕ್ಕ ಶಿಕ್ಷೆ ಇರುತ್ತೆ. ಅದು ಸಹಜವಾಗಿ ಎಲ್ರಿಗೂ ಗೊತ್ತಿರುವಂತ ವಿಷಯ. ಸೊ ಅದನ್ನ ಪ್ರಸ್ತಾಪಿಸಿ ಆತ ಹೇಳ್ತಾನೆ, ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದ್ದು, ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿಧೇಯತ್ವಕ್ಕೂ ನ್ಯಾಯವಾದ ಪ್ರತಿಫಲ ಉಂಟೆಂದು ನಮಗೆ ಗೊತ್ತಿದೆ. ಅಂದಮೇಲೆ ಈಗ ನಮ್ಮ ಮುಂದೆ ದೇವರಿಟ್ಟಿರುವಂತ ಈ ಯೇಸು ಕ್ರಿಸ್ತನೆಂಬ ರಕ್ಷಕನು, ಈತನ ಮೂಲಕ ಸಿಗುವ ರಕ್ಷಣೆಯನ್ನು ನಮ್ಮಲ್ಲಿ ಯಾರೇ ಆದರೂ ಅಲಕ್ಷ್ಯ ಮಾಡಿದರೆ ನಾವು ಹೇಗೆ ತಪ್ಪಿಸ್ಕೊಳ್ತೇವೆ ಅಂತೇಳಿ ಒಂದು ಗಂಭೀರವಾದ ಹೇಳಿಕೆ ಕೊಡ್ತಾರೆ. ಅದಕ್ಕೆ 3ನೇ ವಚನ, ನಮ್ಮ ಮುಂದಿಟ್ಟಿರುವ, ಅಂದ್ರೆ ಕಂಪ್ಯಾರಿಸನ್ ನೋಡ್ರಿ, ಹೋಲಿಕೆ. ನಮಗ್ ಗೊತ್ತು ಧರ್ಮಶಾಸ್ತ್ರ ತುಂಬಾ ಗಂಭೀರವಾದದ್ದು, ದೇವರ ಕಡೆಯಿಂದ ಬಂದದ್ದು. ಅದನ್ನ ಮೀರಿ ಏನಾದ್ರು ತಪ್ಪು ಮಾಡಿದ್ರೆ ಅದಕ್ಕೆ ತಕ್ಕ ಶಿಕ್ಷೆ ಇರುತ್ತೆ, ದಂಡನೆ ಇರುತ್ತೆ. ಅದು ನಮ್ಮೆಲ್ಲರಿಗೂ ಗೊತ್ತಿದೆ. ದೇವದೂತರ ಮೂಲಕ ಕೊಡಲ್ಪಟ್ಟಂತ ಧರ್ಮಶಾಸ್ತ್ರಕ್ಕೆ ಅಷ್ಟು ಭಯಪಡುವುದಾದ್ರೆ, ಅಷ್ಟು ಮನ್ನಣೆ ಕೊಡುವುದಾದ್ರೆ, ಇದು ನೇರವಾಗಿ ದೇವರ ಕುಮಾರನು, ದೇವರು ಸ್ವತಃ ಆಗಿರುವಂತ ಯೇಸು ಕ್ರಿಸ್ತನ ಮೂಲಕ ನಮಗೆ ಸಿಕ್ಕುವಂತ ರಕ್ಷಣೆ. ಆತನು ರಕ್ಷಕನು, ಆತನಿಂದ ನಮಗೆ ಸಿಗುವುದು ರಕ್ಷಣೆ. ಅಂದ ಮೇಲೆ ಈ ರಕ್ಷಣೆಯನ್ನ ನಾವು ಅಲಕ್ಷ್ಯ ಮಾಡಿದರೆ, ನಮ್ಮ ಮುಂದಿಟ್ಟಿರುವ 3ನೇ ವಚನ, ನಮ್ಮ ಮುಂದಿಟ್ಟಿರುವ ಈ ಅತ್ಯಂತ ವಿಶೇಷ ರಕ್ಷಣೆ, ಇದು ಬರೀ ಸಾಧಾರಣವಾದ ರಕ್ಷಣೆ ಅಲ್ಲ, ಇದು ವಿಶೇಷ ರಕ್ಷಣೆ. ಬರೀ ವಿಶೇಷ ರಕ್ಷಣೆ ಮಾತ್ರ ಅಲ್ಲ, ಇದು ಅತ್ಯಂತ ವಿಶೇಷ ರಕ್ಷಣೆ. ಸೋ ಗ್ರೇಟ್ ಸಾಲ್ವೇಷನ್. ಅಂದ್ರೆ ಇದನ್ನು ಅಸಡ್ಡೆ ಮಾಡುವುದಕ್ಕೆ ಅವಕಾಶವಿಲ್ಲ ಎಂಬುದನ್ನ ಅವರ ಮುಂದೆ ಮಂಡಿಸಿ ಮುಂದುವರೆದು ಹೇಳ್ತಾನೆ, ಒಂದು ವೇಳೆ ಹಾಗೆ ಅಲಕ್ಷ್ಯ ಮಾಡಿದ್ರೆ ನಾವು ಹೇಗೆ ತಪ್ಪಿಸಿಕೊಳ್ಳುವುದು ಅಂತ ಹೇಳ್ತಾನೆ. ಈಗ ಒಂದು ವಿಷಯ ನಾನು ನಿಮ್ಮ ಗಮನಕ್ಕೆ ತರಿಸ್ತೇನೆ. 1ನೇ ವಚನ, ಆದುದರಿಂದ ನಾವು ಕೇಳಿದ ಸಂಗತಿಗಳೇ ತಪ್ಪಿ ಹೋದೇವೆಂದು ಭಯಪಟ್ಟು. ಇಂಗ್ಲಿಷ್ನಲ್ಲಿ ಡ್ರಿಫ್ಟ್ ಅವೇ ಅಂತ ಹೇಳಿದೆ. ಡ್ರಿಫ್ಟ್ ಅವೇ ಅಂದ್ರೆ ಜಾರಿ ಹೋದರೆ ಎನ್ನುವಂತ ಅರ್ಥ ಬರುತ್ತೆ. ನಮ್ಮ ಕೈಗೆ ಏನಾದ್ರೂ ಕೆಲವು ವಸ್ತುಗಳು ಅಪ್ಪಿತಪ್ಪಿ ನಮ್ಮ ಅಜಾಗರೂಕತೆಯಿಂದ
ಜಾರಿ ಬಿದ್ದರೆ ಒಂದ್ ವೇಳೆ ಗಾಜಿಂದ ಆದ್ರೆ ಒಡೆದು ಹೋಗ್ತವೆ, ಮಣ್ಣಿನ ಮಡಿಕೆ ಆದ್ರೆ ಒಡೆದು ಹೋಗ್ತವೆ ಅಲ್ವೇ. ಒಂದ್ ವೇಳೆ ಅಜಾಗರೂಕವಾಗಿದ್ರೆ ನಮಗೆ ಬೆಲೆಯುಳ್ಳಂತ ಏನಾದ್ರೂ ವಸ್ತುಗಳನ್ನು ಸಹ ನಾವು ಕೆಲವು ಸಾರಿ ಕಳ್ಕೊಳ್ತೇವೆ. ಇದೆಲ್ಲ ಮಕ್ಕಳು ಮಾಡ್ತಾರೆ. ಕೆಲವು ಸಾರಿ ನಾವು ನೋಡ್ತೇವೆ ನಮ್ಮ ಅನುದಿನ ಜೀವನದಲ್ಲಿ ಮಕ್ಕಳ ಕೈಯಲ್ಲಿ ಇರುವಂತ ಏನಾದ್ರೂ ಬೆಲೆಯುಳ್ಳ ವಸ್ತುಗಳು ಅವರ ಅಜಾಗರೂಕತೆಯಿಂದ ಅಥವಾ ಅಲಕ್ಷ್ಯ ಭಾವನೆಯಿಂದ ಅವ್ರ ಕೈ ಜಾರಿ ಕಳ್ಕೊಂಡ್ಬಿಡ್ತಾರೆ. ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ. ಇದನ್ನೆಲ್ಲ ನೋಡ್ತೇವೆ. ಇಂಗ್ಲಿಷ್ ನಲ್ಲಿ ಅದನ್ನ ಆ ಮಾತು ಡ್ರಿಫ್ಟ್ ಅವೇ ಅಂತ ಹೇಳಿದ್ರು ಸಹ ನಾನು ಇಂಗ್ಲಿಷ್ ನಲ್ಲಿ ಬೇಕಾದ್ರೆ ಓದ್ತೇನೆ. ದೇರ್ ಫೋರ್ ವಿ ಮಸ್ಟ್ ಗಿವ್ ದ ಮೋರ್ ಅರ್ನೆಸ್ಟ್ ಹೀಡ್ ಟು ದ ಥಿಂಗ್ಸ್ ವಿ ಹ್ಯಾವ್ ಹರ್ಡ್ ಲೆಸ್ಟ್ ವಿ ಡ್ರಿಫ್ಟ್ ಅವೇ. ನಾವು ಕೇಳಿದ ಸಂಗತಿಗಳ ವಿಷಯದಲ್ಲಿ ನಾವು ತಪ್ಪಿ ಹೋಗದಂತೆ ಇರಬೇಕಾದ್ರೆ ನಾವು ಜಾಗರೂಕವಾಗಿ ಇರಬೇಕು ಅನ್ನೋದು ಆತನ ಉದ್ದೇಶ. ಒಂದು ವೇಳೆ ಜಾಗರೂಕವಾಗಿ ಇಲ್ಲದಿದ್ರೆ ಏನಾಗುತ್ತೆ ಅಂದ್ರೆ ಜಾರಿ ಹೋಗ್ತೇವೆ, ಕೈ ತಪ್ಪಿ ಹೋಗುತ್ತೆ ಅಲ್ವೇ. ನಾನು ಈಗಾಗಲೇ ಹೇಳಿದ ಉದಾಹರಣೆ. ಇಲ್ಲಿ ಡ್ರಿಫ್ಟ್ ಅವೇ ಎನ್ನುವಂತ ಮಾತು ಉಪಯೋಗಿಸಿದ್ದಾರೆ. ಡ್ರಿಫ್ಟ್ ಅವೇ ಎನ್ನುವಂತ ಮಾತು ಅನೇಕ ಅರ್ಥಗಳನ್ನು ಕೊಡುತ್ತೆ. ಇವತ್ತಿನ ಕ್ರೈಸ್ತ ವಿಶ್ವಾಸಿಗಳು ಈ ಮಾತುಗಳು ಆ ಮೊದಲನೇ ಶತಮಾನದಲ್ಲಿ ಇಬ್ರಿಯ ಹಿನ್ನೆಲೆಯಿಂದ ಯೇಸು ಸ್ವಾಮಿಯನ್ನ ನಂಬಿ ಆ ನಂಬಿಕೆಯಲ್ಲಿ ಸ್ವಲ್ಪ ತೊಳಲಾಡುತ್ತಿರುವಂತ ಒಂದು ಡೋಲಾಯಮಾನ ಸ್ಥಿತಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ಅಲ್ವೇ. ಅಂದ್ರೆ ಒಂದು ಇಂಬ್ಯಾಲೆನ್ಸ್, ಡೋಲಾಯಮಾನ ಸ್ಥಿತಿ ಅಂತಂದ್ರೆ ಅದು ಕರೆಕ್ಟಾ ಇದು ಕರೆಕ್ಟಾ, ಇದನ್ನ ನಂಬಿ ಮುಂದುವರಿಬೇಕಾ ಅಥವಾ ಇಲ್ಲೇ ನಿಲ್ಬೇಕಾ ಅಥವಾ ಹಿಂದಕ್ಕೆ ಹೋಗ್ಬೇಕಾ, ಈ ರೀತಿ ಇರುವಂತ ಒಂದು ಗೊಂದಲದ ಸಂದರ್ಭ. ಆಗಿರುವಾಗ ಆ ಪರಿಸ್ಥಿತಿಯಲ್ಲಿ ಇದ್ದಾರೆ ಇಬ್ರಿಯ ಕ್ರೈಸ್ತರು. ಅದಕ್ಕಾಗಿ ಈ ಗ್ರಂಥಕರ್ತನು ಹಾಗೆಲ್ಲ ಇರಬೇಡ್ರಿ, ನೀವು ಸ್ಥಿರವಾಗಿರ್ರಿ, ನೀವು ಕೇಳುತ್ತಿರುವಂತ ವಿಷಯಗಳು ತುಂಬಾ ವಿಶೇಷವಾದಂಥವುಗಳು, ದೇವರು ನಮಗೆ ಕೊಟ್ಟಂತ ವಿಷಯಗಳು, ದೇವದೂತರ ಮೂಲಕ ಕೊಡಲ್ಪಟ್ಟಂತ ಧರ್ಮಶಾಸ್ತ್ರಕ್ಕೆ ನಾವು ಇಷ್ಟು ಭಯಪಟ್ಟು ಅದಕ್ಕೆ ಗೌರವ ಕೊಟ್ಟು ಅದನ್ನ ಶ್ರದ್ಧೆಯಿಂದ ಕೇಳುವುದು ನಿಜವಾದರೆ ನೇರವಾಗಿ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ನಮ್ಮೊಂದಿಗೆ ಮಾತಾಡಿದ ವಿಷಯಗಳ ಬಗ್ಗೆ ಎಷ್ಟು ಜಾಗರೂಕತೆಯಿಂದ ಇರಬೇಕು. ಇದು ತುಂಬಾ ಪ್ರಮುಖವಾದ ವಿಷಯ ಗ್ರಂಥಕರ್ತನ್ ಬರೆದು. ಅದರ ಹಿನ್ನೆಲೆಯಲ್ಲಿ ನಾನೀಗ ಹೇಳುವಂತ ವಿಷಯಗಳು. ಹೀಗಾಗಿ ನೀವು ಈಗಾಗಲೇ ಕೇಳಿರುವಂತ ಸತ್ಯಗಳು ಯೇಸು ಕ್ರಿಸ್ತನ ಕುರಿತು ಮತ್ತು ಈಗ ಕೇಳುತ್ತಿರುವಂತ ವಿಷಯಗಳು ಅಥವಾ ಮುಂದಿನ ಪೇಜ್ಗಳಲ್ಲಿ ಮುಂದಿನ ಅಧ್ಯಾಯಗಳಲ್ಲಿ ನೀವು ಕೇಳುವಂತ ವಿಷಯಗಳ ಬಗ್ಗೆ ನೀವು ಒಂದು ವೇಳೆ ಅಜಾಗರೂಕವಾಗಿ ಅಲಕ್ಷ್ಯ ಮಾಡಿದ್ರೆ ನಿಮಗೆ ಅಪಾಯ ಕಟ್ಟಿಟ್ಟ ಬುದ್ಧಿ ಅಂತ ಹೇಳುವುದು ಅದರ ಉದ್ದೇಶ. ಈಗ ಒಂದು ವಿಷಯ ನಾವು ಆಲೋಚನೆ ಮಾಡೋಣ. ಡ್ರಿಫ್ಟ್ ಅವೇ ಅನ್ನುವುದು ತುಂಬಾ ಆಳವಾದ ಅರ್ಥ ಇದೆಯಂತೆ. ಗ್ರೀಕ್ ಭಾಷೆಯಲ್ಲಿ, ಹೊಸ ಒಡಂಬಡಿಕೆ ಗ್ರೀಕ್ ಭಾಷೆಯಲ್ಲಿ ಬರೆದಾಗ ಅದಕ್ಕೆ ಉಪಯೋಗಿಸಲ್ಪಟ್ಟಂತಹ ಮಾತುಗಳು, ಪದಗಳು ಡ್ರಿಫ್ಟ್ ಅವೇ, ತಪ್ಪಿ ಹೋದೇವೆಂದು ಭಯಪಟ್ಟು ಅಂತಿದೆಯಲ್ಲ ಕನ್ನಡದಲ್ಲಿ. ತಪ್ಪಿ ಹೋದೇವೆ, ಜಾರಿ ಹೋದೇವೆಂದು, ಬಿತ್ತು ಹೋದೇವೆಂದು, ಹಿಂಜರಿದು ಹೋದೇವೆಂದು ನಾವು ಭಯಪಟ್ಟು. ಅದಕ್ಕೆ ಉದಾಹರಣೆ ಏನ್ ಕೊಡ್ತಾರೆ ಅಂತಂದ್ರೆ, ಉದಾಹರಣೆಗೆ ನದಿಯಲ್ಲಿ ಪ್ರಯಾಣ ಮಾಡುತ್ತಿರುವಂತ ಒಂದು ದೋಣಿ ಒಂದು ವೇಳೆ ಸುಳಿಗೆ ಸಿಕ್ಕಿ ಅದು ಮುಳುಗಿ ಹೋಗೋದಾದ್ರೆ ಆ ಸಂದರ್ಭಕ್ಕೆ ಅನುಗುಣವಾದ ಮಾತನ್ನ ಬಳಸ್ತಾರೆ ಅಲ್ಲಿ. ಡ್ರಿಫ್ಟ್ ಅವೇ ಅನ್ನೋ ಮಾತಿಗೆ ಗ್ರೀಕ್ ಭಾಷೆಯಲ್ಲಿ ಓಕೆ ಡೌಟ್ಸ್ ಅಂತ ಏನೋ ಇದೆ, ಅದು DODDS ಅಂತ ಹೇಳಿ. ಸೊ ವಾಟ್ ಎವರ್ ಇಟ್ ಮೀನ್, ಆ ಮಾತಂದ್ರೆ ಅದು ಅಲಕ್ಷ್ಯವಾಗಿದ್ರೆ ದೋಣಿ ನೀರಿನಲ್ಲಿ ಮುಳುಗಿ ಹೋದ್ರೆ ಎಷ್ಟು ಅಪಾಯ, ಎಷ್ಟು ನಷ್ಟವಾಗುತ್ತೆ ಅಲ್ವೇ. ಅದು ಒಂದು ಉದಾಹರಣೆ ಕೊಡ್ತಾನೆ. ಎರಡನೇದಾಗಿ ಬಿಲ್ಲು ಬಾಣ ನಮ್ಗೆ ಗೊತ್ತಿದೆ, ನಾವು ನೋಡಿರ್ತೀವಿ. ಬಾಣವನ್ನು ಸಂಧಿಸಿ ಬಿಲ್ಲಿಗೆ ಗುರಿ ನೋಡಿ ಹೊಡೆಯಬೇಕೆಂದು ಒಬ್ಬ ಬಿಲ್ಲುಗಾರನು ಪ್ರಯತ್ನ ಪಡುವ ಸಂದರ್ಭದಲ್ಲಿ ಆ ಬಿಲ್ಲಿಗೆ ಬಾಣವನ್ನ ಹೂಡಿ ಅಂತಾರೆ ಅಲ್ವೇ. ಬಿಲ್ಲಿಗೆ ಬಾಣವನ್ನ ಹೂಡಿ ಗುರಿ ನೋಡಿ ತನ್ನ ಗುರಿಯನ್ನು ನೋಡಿ ಆತನು ಬಾಣವನ್ನು ಬಿಡಬೇಕು.
ಆದ್ರೆ ಆತನ ಬಾಣವನ್ನ ಗುರಿ ಸರಿ ಮಾಡುವ ಸಮಯದಲ್ಲಿ ತನ್ನ ಕೈಯಿಂದ ಈ ಬಾಣವು ಬಿಲ್ಲಿಗೆ ಸಂಧಿಸಲ್ಪಟ್ಟ ಹೂಡುತ್ತಿರುವಂತ ಬಾಣ ಜಾರಿ, ಕೈ ಜಾರಿ, ಬೆರಳು ಜಾರಿ ಅದು ಬಿಲ್ಲಿನಿಂದ ಹೊರಗೆ ಹೋಯ್ತು ಅಂತ ಇಟ್ಕೊಳ್ರಿ. ಏನಾಗತ್ತೆ ಗೊತ್ತಾ? ತನ್ನ ಗುರಿಯನ್ನ ತಲುಪುವುದಕ್ಕೆ ಬದಲು ಬೇರೆ ದಿಕ್ಕಿನಲ್ಲಿ ಅದು ಹೋಗ್ಬಿಡುತ್ತೆ. ಆ ಅರ್ಥ ಬರುವ ಮಾತು ಸಹ ಹೇಳ್ತಾರೆ, ಡ್ರಿಫ್ಟ್ ಅವೇ, ತಪ್ಪಿ ಹೋದೇವೆ ಅಂತ. ನೋಡ್ರಿ, ಆದ್ರೆ ನಾವು ಅರ್ಥ ಮಾಡ್ಕೊಳಕ್ಕೆ. ಮತ್ತು ಮೂರನೇದಾಗಿ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಈ ನಮಗೆ ಗೊತ್ತು, ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕೆಲವು ಪಶ್ಚಿಮ ಘಟ್ಟಗಳಲ್ಲಿ ಪ್ರಯಾಣ ಮಾಡುವಾಗ ಮಳೆಗಾಲದಲ್ಲಿ, ಪ್ರತ್ಯೇಕವಾಗಿ ಮಳೆಗಾಲದಲ್ಲಿ ಬೆಟ್ಟದ ಕಣಿವೆಗಳು ಅವು ಕುಸಿದು ಬೀಳ್ತಾ ಇರ್ತವೆ. ಬೆಟ್ಟದ ಭಾಗಗಳು ಜಾರಿ ಕುಸಿದು ಬಿದ್ದು ಅಲ್ಲಿರುವಂತ ರಸ್ತೆಯನ್ನ ಅವು ಮುಚ್ಚಾಕ್ಬಿಡ್ತವೆ, ಬಂದ್ ಮಾಡಿಬಿಡ್ತವೆ. ಹಾಗೆ ಹಿಮಾಲಯ ಪರ್ವತ, ಹಿಮ ಸುರಿಯುವಂತ ಹಿಮಗಿರಿಗಳಲ್ಲಿ, ಬೆಟ್ಟಗಳ ಪ್ರಾಂತದಲ್ಲಿ ಸಹ ಹಿಮಪಾತ ಅಂತ ಹೇಳ್ತಾರೆ ಅದನ್ನ, ಅಲ್ವೇ? ಲ್ಯಾಂಡ್ಸ್ಕೇಪಿಂಗ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಆ ಬೆಟ್ಟದ ಕಣಿವೆಗಳಲ್ಲಿ ಬೆಟ್ಟದ ಆ ತುಣುಕುಗಳು ಕಡಿದು ಬಿದ್ದು ಆ ದಾರಿಯನ್ನ ಬಂದ್ ಮಾಡಿಬಿಡ್ತವೆ, ಅಲ್ವೇ? ಆ ಅರ್ಥ ಬರುವ ಮಾತು ಸಹ ಈ ತಪ್ಪಿ ಹೋದೇವೆಂದು ಎನ್ನುವಂತ ಸಂದರ್ಭದಲ್ಲಿ ಅದು ಬಳಸಿದ್ದಾರೆ ಗ್ರೀಕ್ ಭಾಷೆಯಲ್ಲಿ. ಇನ್ನು ಕೊನೆಯದಾಗಿ ನಾಲ್ಕನೇ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಏನಂತಂದ್ರೆ, ನಮ್ಮೆಲ್ಲರಿಗೂ ಗೊತ್ತಿದೆ, ಊಟ ಮಾಡುವಾಗ ಕೆಲವು ಸಾರಿ ಚಿಕ್ಕ ಮಕ್ಕಳು ದೊಡ್ಡವ್ರಿಗೂ ಆಗುತ್ತೆ ಈ ಒಂದು ತೊಂದರೆ. ಏನಂತಂದ್ರೆ, ಊಟ ಮಾಡ್ತಾ ನಾವು ತುತ್ತನ್ನ, ಅನ್ನ ಅಥವಾ ನಮ್ಮ ಆಹಾರ ಪದಾರ್ಥವನ್ನು ಕಲಿಸಿ ನಮ್ಮ ಬಾಯಿಗಿಟ್ಟು ಜಗಿಯುವ ಪ್ರಯತ್ನದಲ್ಲಿ ಜಗಿದು ನುಂಗುವ ಆ ಸಂದರ್ಭದಲ್ಲಿ ಕೆಲವು ಸಾರಿ ಮಕ್ಕಳಿಗಾಗತ್ತೆ, ದೊಡ್ಡವ್ರಿಗಾಗತ್ತೆ. ಕೆಲವು ಸಾರಿ ಮಾತಾಡೋದ್ರಿಂದಲೋ ಅಥವಾ ನಮ್ಮ ಜಗಿವಿಕೆ, ನಮ್ಮ ಅಗಿಯುವ ಆ ಪ್ರಯತ್ನ ಒಂದು ವೇಳೆ ಸಣ್ಣ ಒಂದು ತಪ್ಪು ನಡೆದು ಬಿಟ್ರೆ ಆ ಆಹಾರವು ನಾವು ಜಗಿದು ನುಂಗುವ ಪ್ರಯತ್ನದಲ್ಲಿ ನೇರವಾಗಿ ಹೊಟ್ಟೆಯಲ್ಲಿರುವಂತ ಅನ್ನನಾಳದ ಮೂಲಕ ಹೊಟ್ಟೆಯಲ್ಲಿರುವಂತ ಕರುಳಿಗೆ ಸೇರ್ಬೇಕು, ಅಲ್ವೇ? ಅದು ಸಹಜವಾಗಿ ನಡೆಯುವಂಥದ್ದು. ಆದ್ರೆ ಕೆಲವು ಸಾರಿ ಏನಾಗುತ್ತಂತಂದ್ರೆ, ನಮ್ಮ ಗಂಟಲಲ್ಲಿ ಎರಡು ಕೊಳವೆಗಳಿವೆ, ಅಲ್ವೇ? ಒಂದು ಅನ್ನನಾಳ, ಇನ್ನೊಂದು ಸಣ್ಣ ಕೊಳವೆ ನೇರವಾಗಿ ನಮ್ಮ ಉಸಿರಾಟಕ್ಕೆ ಸಂಬಂಧಪಟ್ಟಂಥದ್ದು, ನಮ್ಮ ಶ್ವಾಸಕೋಶಕ್ಕೆ ಕನೆಕ್ಟ್ ಆಗಿರುವಂತ ವಿಂಡ್ ಪೈಪ್ ಅಂತ ಹೇಳ್ತಾರೆ. ಒಂದು ಫುಡ್ ಪೈಪು ಅನ್ನನಾಳ, ಇನ್ನೊಂದು ವಿಂಡ್ ಪೈಪ್, ಅಂದ್ರೆ ನಾವು ಉಸಿರಾಡುವುದಕ್ಕೆ ನೇರವಾಗಿ ನಮ್ಮ ಶ್ವಾಸಕೋಶಗಳಿಗೆ ಸಂಬಂಧ. ಈ ಎರಡೂ ಇಲ್ಲಿರ್ತವೆ. ಸ್ವಲ್ಪ ಅಜಾಗರೂಕತೆ ನಾವು ತೋರಿದ್ರೆ ಸಾಕು, ಅದು ಅನ್ನನಾಳದ ಮೂಲಕ ಹೊಟ್ಟೆಯನ್ನು ಸೇರಬೇಕಾಗಿರುವಂತ, ಜಠರಗಳನ್ನು ಸೇರ್ಬೇಕಾಗಿರುವಂತ ಆಹಾರದ ತುಣುಕುಗಳು ಒಂದು ಸ್ವಲ್ಪ ಚಿಕ್ಕ ತುಣುಕು ಏನಾದ್ರೂ ಈ ವಿಂಡ್ ಪೈಪ್ ಉಸಿರಾಟಕ್ಕೆ ಸಂಬಂಧಪಟ್ಟಂತ ಕೊಳವೆಯಲ್ಲಿ ಹೋಗಿ ಅಡ್ಡ ಬಿದ್ರೆ ಏನಾಗುತ್ತೆ? ಜಾರಿ, ಅದು ಸಹ ಜಾರಿ ತಪ್ಪಿ ಹೋಗು. ಇಷ್ಟೆಲ್ಲ ಉದಾಹರಣೆ ಹೇಳ್ತಾರೆ. ಏನಾಗುತ್ತೆ ಅಂತ ಗೊತ್ತಲ್ಲ ನಮಗೆ. ಏನೆಲ್ಲ ಕಣ್ಣಲ್ಲಿ ನೀರು ಬರುತ್ತೆ, ಮತ್ತೆ ಸೀನ್ ಬರುತ್ತೆ, ಗಂಟ್ಲು ಕಟ್ಟುತ್ತೆ, ಉಸಿರಾಟಕ್ಕೆ ತೊಂದರೆ ಆಗತ್ತೆ, ಏನೆಲ್ಲ ಕೆಲವು ಸಾರಿ ಅದೇ ರೀತಿ ಸತ್ತಂತ ಪುರಾವೆಗಳು ಸಹ ನಮಗಿದೆ ಪ್ರಿಯರೇ. ಇದನ್ನೆಲ್ಲ ನಾನು ಯಾಕೆ ಹೇಳಿದೆ ಅಂತಂದ್ರೆ, ಇಲ್ಲಿ ಇಬ್ರಿಯರಿಗೆ ಬರೆದ ಗ್ರಂಥಕರ್ತನು ಹೇಳ್ತಾನೆ, ಕ್ರಿಸ್ತನ ಕುರಿತು ನೀವು ಕೇಳಿದಂತ ವಿಷಯಗಳ ಬಗ್ಗೆ ನೀವು ಒಂದು ವೇಳೆ ಅಲಕ್ಷ್ಯವಾಗಿದ್ದರೆ ನೀವು ತಪ್ಪಿ ಹೋಗುತ್ತೀರಿ. If you are not careful enough, there is all possibilities for you to drift away from the faith, from the salvation that has been offered to you from Jesus. Okay? ಆದುದರಿಂದ ಮೊದಲನೇ ವಚನ ಈಗ ಮತ್ತೆ ಓದ್ತೇನೆ, ನಿಮಗೆ ಸ್ವಲ್ಪ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೆವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕು. We have to give more earnest heed ಅಂತ ಹೇಳ್ತಾರೆ. ಅಟೆನ್ಷನ್ ಪ್ಲೀಸ್ ಅಂತಾರಲ್ಲ ಕೆಲವು ಸಾರಿ, ಗಮನಿಸ್ರಿ ಅಂತ ಹೇಳಿ. ಇದು ಹಾಗೆ ಅದನ್ನ ಎಚ್ಚರಿಸ್ತಾನೆ. ಮತ್ತೆ ಮುಂದುವರೆದು ಏನು ಹೇಳ್ತಾನೆ, ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದ್ರೆ ತಪ್ಪಿಸಿಕೊಳ್ಳುವುದು ಹೇಗೆ? ಅದು ಕಂಪ್ಯಾರಿಸನ್ ನೋಡ್ರಿ. ಮೊದಲು ಧರ್ಮಶಾಸ್ತ್ರವನ್ನ ದೇವದೂತರ ಮೂಲಕವಾಗಿ ಕೊಟ್ಟಂತ ಧರ್ಮಶಾಸ್ತ್ರಕ್ಕೆ ಅಷ್ಟು ಗಾಂಭೀರ್ಯತೆ, ಅಷ್ಟು ಶಿಕ್ಷೆ. ಒಂದು ವೇಳೆ ತಪ್ಪಿ ಹೋದ್ರೆ ಏನಾದ್ರೂ
ತಪ್ಪು ಮಾಡಿದ್ರೆ ಅದಕ್ಕೆ ವಿರೋಧವಾಗಿ ನಾವೇನಾದ್ರೂ ನಡ್ಕೊಂಡ್ರೆ ಅದಕ್ಕೆ ತಕ್ಕ ಪ್ರತಿಫಲ ಇದೆ, ದಂಡನೆ ಇದೆ ಎಂದು ಗೊತ್ತಿದೆ. ಅಂದ ಮೇಲೆ ದೇವದೂತರ ಮೂಲಕ ಕೊಡಲ್ಪಟ್ಟಂತದ್ದಕ್ಕೆ ಅಷ್ಟೊಂದು ದಂಡನೆ ಇದ್ರೆ, ಇದು ನೇರವಾಗಿ ದೇವರ ಕುಮಾರನು ಸಾಕ್ಷಾತ್ ದೇವರಾಗಿರುವಂತ ಯೇಸು ಕ್ರಿಸ್ತನಿಂದಲೇ ನೇರವಾಗಿ ಬರುತ್ತಿರುವಂತ ರಕ್ಷಣೆ. ಆತನೇ ರಕ್ಷಕನು. ಮತ್ತು ಆತನ ಬಗ್ಗೆ ನೀವು ತಿಳ್ಕೊಳ್ಳುತ್ತಿರುವ, ನೀವು ಕೇಳುತ್ತಿರುವ ಸಂಗತಿಗಳ ಬಗ್ಗೆ ನೀವು ತಪ್ಪಿ ಹೋದ್ರೆ, ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಮತ್ತೆ ಆ ಮುಂದುವರೆದ 3ನೇ ವಚನದ ಅದು ಮುಂದುವರಿಯುವುದು ನಾವು ನೋಡೋಣ. ಇದು ಅಂದ್ರೆ ಈ ರಕ್ಷಣೆ ಬಗ್ಗೆ ಇರುವಂತ ಸಂದೇಶವು ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತು. ಧರ್ಮಶಾಸ್ತ್ರವು ದೇವದೂತರಿಂದ ಕೊಡಲ್ಪಟ್ಟಿತು, ಆದ್ರೆ ಇದು ನೇರವಾಗಿ ಕರ್ತನಿಂದ ಹೇಳಲ್ಪಟ್ಟಿತು. ನಾವು ಈ ವಿಷಯವನ್ನ 1ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಓದ್ತೇವೆ. ಇದೇ ಇಬ್ಬರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನ ನೋಡ್ರಿ. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ. ಹೇಗೆ ಮಾತಾಡಿದ್ದಾನೆ? ಹಿಂದಿನ ಕಾಲದಲ್ಲಿ, ಮೋಶೆ ಕಾಲದಲ್ಲಿ ಇಸ್ರಾಯೇಲರೊಂದಿಗೆ ದೇವದೂತರ ಮೂಲಕ ಕೊಡಲ್ಪಟ್ಟಂತ ಧರ್ಮಶಾಸ್ತ್ರ ಮೂಲಕ ಮಾತಾಡಿ, ಪ್ರವಾದಿಗಳ ಮೂಲಕ ಮಾತಾಡಿ. ಈ ಅಂತ್ಯ ದಿನಗಳಲ್ಲಿ ಹಾಗಲ್ಲ ನೇರವಾಗಿ ತನ್ನ ಮಗನ ಮೂಲಕ ಮಾತಾಡಿ. ಅಂದ್ರೆ ದೇವರು ಸ್ಟ್ರೈಟ್ ಅವೇ ನೇರವಾಗಿ ನಮ್ಮೊಂದಿಗೆ ಮಾತಾಡಿದ್ದಾನೆ. ಅಂದಮೇಲೆ ದೇವದೂತರಿಂದ ಬಂದಂತ ಧರ್ಮಶಾಸ್ತ್ರಕ್ಕೆ ಅಷ್ಟು ಭಯಪಡುವುದಾದ್ರೆ, ಜಾಗರೂಕವಾಗಿರುವುದಾದ್ರೆ, ದೇವರಿಂದಲೇ ಅಥವಾ ದೇವರ ಕುಮಾರನಾದ ಯೇಸು ಕ್ರಿಸ್ತನಿಂದಲೇ ನೇರವಾಗಿ ದೇವರು ನಮ್ಮೊಂದಿಗೆ ಮಾತಾಡುತ್ತಾ ಈ ವಿಶೇಷ ರಕ್ಷಣೆ ಬಗ್ಗೆ ಹೇಳ್ಕೊಡ್ತಾ ಇರುವಾಗ, ಇದನ್ನು ಕೇಳುವಂತ ನೀವುಗಳು ಅಲಕ್ಷ್ಯ ಮಾಡಿದ್ರೆ, ತಪ್ಪಿ ಹೋದ್ರೆ, ಜಾರಿ ಹೋದ್ರೆ ನಿಮ್ಮನ್ನ ಯಾರು ಕಾಪಾಡ್ತಾರೆ? ನಿಮಗೆ ಬೇರೆ ಯಾವ ಕಡೆಯಿಂದ ರಕ್ಷಣೆ ಸಿಗುತ್ತೆ ಅನ್ನೋದು ಪೌಲನ ತಾತ್ಪರ್ಯ. ನಾವು ಪೌಲನ ಅಂತ ಹೇಳ್ಬಿಡ್ತಾ ಇದೀವಿ, ಯಾಕಂದ್ರೆ ಹೆಚ್ಚಿನ ಜನರು ಪೌಲನೇ ಬರೆದಿರಬಹುದು ಅಂತ ಹೇಳ್ತಾರೆ. ಅದನ್ನು ಹೇಳೋದು ಥಿಯಾಲಜಿಕಲ್ ಆಗಿ ತಪ್ಪಾಗುತ್ತೆ ಅಂತ ಹೇಳಿ ನಾವು ಆತನ ಹೆಸರು ಹೇಳ್ತಾ ಇಲ್ಲ. ಸೊ ಈಗ ಮೊದಲು ಅದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತ್ತು, ಮುಂದುವರೆದು ಆತನಿಂದ ಕೇಳಿದವರು ಇದನ್ನು ನಮಗೆ ಸ್ಥಿರಪಡಿಸಿದ, ಅಂದ್ರೆ ಅಪೊಸ್ತಲರು. ಯೇಸು ಕ್ರಿಸ್ತನ ಉಪದೇಶಗಳನ್ನ ಫಸ್ಟ್ ಹ್ಯಾಂಡ್ ಕೇಳಿದಂಥವ್ರು ಅಪೊಸ್ತಲರು. ಅವರು ಅದನ್ನ ಸ್ಥಿರಪಡಿಸಿದ್ರು ಮತ್ತು ದೇವರು ಅವರ ಕೈಯಿಂದ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು, ನಾನಾ ವಿಧವಾದ ಮಹತ್ ಕಾರ್ಯಗಳನ್ನು ನಡೆಸಿ ಪವಿತ್ರಾತ್ಮ ವರಗಳನ್ನು ತನ್ನ ಚಿತ್ತಾನುಸಾರವಾಗಿ ಅವರಿಗೆ ಅನುಗ್ರಹಿಸಿ ಅವರ ಮಾತಿಗೆ ಸಾಕ್ಷಿ ಕೊಡುತ್ತಿದ್ದನು ಅಂತ ಹೇಳಿ ಮುಗಿಸ್ತಾರೆ. ಸೊ ಇದು ಅತ್ಯಂತ ವಿಶೇಷವಾದ ರಕ್ಷಣೆ. ಈ ಅತ್ಯಂತ ವಿಶೇಷವಾದ ರಕ್ಷಣೆಯ ಬಗ್ಗೆ ನಾವು ಕೆಲವಾರು ವಿಷಯ ತಿಳ್ಕೊಂಡು, ಯಾಕೆ ಇದು ಅತ್ಯಂತ ವಿಶೇಷ ರಕ್ಷಣೆ, ಯಾಕೆ ಇದಕ್ಕೆ ನಾವು ಲಕ್ಷ್ಯ ಕೊಡುವವರಾಗಿರ್ಬೇಕು? ಅಲಕ್ಷ್ಯವಲ್ಲ, ಲಕ್ಷ್ಯ ಕೊಡುವವರಾಗಿ ಇರಬೇಕು. ಮತ್ತೆ ಇದನ್ನ 2 ಉದಾಹರಣೆಯಿಂದ ಕೊಡಬಹುದು. ಒಂದು, ಈಗ ಒಂದು ದೋಣಿ ನದಿಯಲ್ಲಿ ಮುಳುಗಿ ಹೋದ್ರೆ, ನದಿಯಲ್ಲಿ ಅದಕ್ಕೆ ಲಂಗರು ಆಂಕರ್ ಇಲ್ಲದಿದ್ರೆ ಅದು ಒಂದು ಕಡೆ ಸ್ಥಿರವಾಗಿ ನಿಲ್ಲೋದಿಲ್ಲ. ಆ ನೀರಿನಲ್ಲಿ ಕೊಚ್ಕೊಂಡು ಹೋಗಿ, ಹರಿಯುವ ನೀರಿನೊಂದಿಗೆ ಹೋಗಿ, ಇಲ್ಲ ಅದು ಸುಳಿಗೆ ಸಿಕ್ಕಿ ಅದು ಶಿಪ್ ರೆಕ್ ಆಗುವಂತ ಅವಕಾಶ ಇದೆ, ಹಡಗು ಒಡೆದೋಗುವಂತ ನುಚ್ಚು ನೂರಾಗುವಂತ ಅವಕಾಶ ಇದೆ. ಯಾಕೆ? ಒಂದು ಸ್ಥಿರತೆ ಇಲ್ಲದೆ ಇರುವಾಗ. ಅದಕ್ಕೆ ದೊಡ್ಡ ದೊಡ್ಡ ಹಡಗುಗಳಿಗೆ ಲಂಗರ್ ಹಾಕ್ತಾರೆ ಅಲ್ವೇ? ನಮಗ್ ಗೊತ್ತಿದೆ. ಚಿಕ್ಕ ಚಿಕ್ಕ ದೋಣಿಗಳಿಗೂ ಆ ದಡದಲ್ಲಿರುವಂತ ಒಂದು ಕಲ್ಲಿಗೋ ಅಥವಾ ಒಂದು ಮರಕ್ಕೋ ಒಂದು ಗೂಟಕ್ಕೋ ಅದನ್ನು ಕಟ್ಟಿ ಅದು ಎಲ್ಲೂ ಚಲಿಸಿ ಹೊರಟು ಹೋಗದ ಹಾಗೆ ಅಲ್ಲೇ ಸ್ಥಿರವಾಗಿರುವಂತೆ ಮಾಡ್ತಾರೆ. ಅದರ ಉದಾಹರಣೆ ಏನಂತಂದ್ರೆ, ನಮ್ಮ ನಂಬಿಕೆ ಅಥವಾ ಸತ್ಯ ಎಂಬುದನ್ನ ದೇವರು ತನ್ನ ವಾಕ್ಯದ ಮೂಲಕ, ಕ್ರಿಸ್ತನ ಮೂಲಕ ತಿಳಿಸಲ್ಪಟ್ಟ ಮೇಲೆ ಅದನ್ನ ನಂಬುವುದರಲ್ಲಿ ಸ್ಥಿರವಾಗಿ ಇರಬೇಕು ಅನ್ನೋದನ್ನ ಹೇಳ್ತಾ ಆತನ ಏನ್ ಹೇಳ್ತಾನೆ? ಕ್ರಿಸ್ತನನ್ನು ನೀವು ಲಂಗರನ್ನಾಗಿ ಮಾಡ್ಕೋಬೇಕು. ಪೇತ್ರನು ಸಾಧನೆ ಹೇಳ್ತಾನೆ, ಆತನೇ ಕ್ರಿಸ್ತನೇ ನಮಗೆ ಲಂಗರು, ನಮ್ಮ ನಂಬಿಕೆಗೆ, ನಮ್ಮ ವಿಶ್ವಾಸಕ್ಕೆ ಲಂಗರು. ಅಂದ್ರೆ ಯಾವಾಗ ನಮ್ಮ ನಂಬಿಕೆ, ನಾವು ನಂಬಿರುವ ಸತ್ಯ ಅದು ಕ್ರಿಸ್ತನಾಗಿರುವುದರಿಂದ
ಆ ಸತ್ಯದಲ್ಲಿ ನಾವು ಸ್ಥಿರವಾಗಿ ಇರಬೇಕಾದ್ರೆ ನಮ್ಮ ವಿಶ್ವಾಸವೆಂಬುದು ಲಂಗರಿನೋಪಾದಿಯಲ್ಲಿ ಕ್ರಿಸ್ತನಲ್ಲಿ ಇರಬೇಕು. ಕ್ರಿಸ್ತನೇ ನಮಗೆ ಲಂಗರಾಗಬೇಕು. ಇನ್ನೊಂದು ಮಾತಿನಲ್ಲಿ ಹೇಳೋದಾದ್ರೆ, ಕ್ರೈಸ್ಟ್ ಹಿಮ್ಸೆಲ್ಫ್ ಮಸ್ಟ್ ಬಿಕಮ್ ಅವರ್ ಆಂಕರ್ so that we will be stable in our faith, in our belief in the truth. ನಾವು ಸತ್ಯವನ್ನು ನಂಬುವುದರಲ್ಲಿಯೂ ನಮ್ಮ ನಂಬಿಕೆಯಲ್ಲಿಯೂ ಕ್ರಿಸ್ತನು ನಮಗೆ ಲಂಗರಾಗಿದ್ರೆ ನಾವು ಸ್ಥಿರವಾಗಿ, ಇಲ್ಲಾಂದ್ರೆ ನಾನು ಮೊದಲೇ ಹೇಳಿದ ಹಾಗೆ ಡೋಲಾಯಮಾನ, ಈಗಾಗಲೇ ಹೇಳಿದಾಗ ತಪ್ಪಿ ಹೋಗ್ತೇವೆ ಏನ್ರಿ, ಡ್ರಿಫ್ಟ್ ಅವೇ, ಹಿಂಜರಿಯುತ್ತೇವೆ. ಅದು ಒಂದೇ ದಿವಸ ನಡೆಯುವುದಿಲ್ಲ, ಕ್ರಮೇಣ ನಡೆಯುತ್ತೆ. ಸ್ವಲ್ಪ ಸ್ವಲ್ಪವಾಗಿ ಜಾರಿ ಹೋಗ್ತಾರೆ. ನಮಗೆ ಗೊತ್ತಿಲ್ಲದ ಹಾಗೆ ಹಂತ ಹಂತವಾಗಿ ಜಾರಿ ಬಿದ್ದು ಒಂದು ಸಾರಿ ನೋಡುವಾಗ ಕೆಲವಾರು ದಿವಸಗಳು, ತಿಂಗಳುಗಳು, ವರ್ಷಗಳ ನಂತರ ಆ ನಂಬಿಕೆಯಿಂದ ಜಾರಿ ಹೋಗುವ ಪರಿಸ್ಥಿತಿಗೆ ತಲುಪಿ ಬಿಡುತ್ತಾರೆ. ಅಂತಹ ವ್ಯಕ್ತಿಗಳನ್ನ ನಾವು ಪೂರ್ವದಲ್ಲಿ ನೋಡಿದ್ದೇವೆ, ಪ್ರಸ್ತುತ ಕಾಲದಲ್ಲಿ ನೋಡುತ್ತೇವೆ. ಆದ್ರಿಂದ ಎರಡು ವಿಷಯಗಳು, ಒಂದು ಕ್ರಿಸ್ತನು ನಮಗೆ ಲಂಗರಾಗಿರ್ಬೇಕು, ಅದೇ ಸಮಯದಲ್ಲಿ ನಮಗೆ ದಿಕ್ಸೂಚಿಯಾಗಿರ್ಬೇಕು. ರಾಡಾರ್ ಅಂತಾರೆ, ನೋಡಿದ್ರೆ ರಾಡಾರ್ ಹೆಂಗಿರುತ್ತೆ? ಈಗ ಹಡಗುಗಳು ಪ್ರಯಾಣ ಮಾಡುವಾಗಲೂ, ವಿಮಾನಗಳು ಪ್ರಯಾಣ ಮಾಡುವಾಗಲೂ ಇವುಗಳಿಗೆ ಒಂದು ರಾಡಾರ್ ವ್ಯವಸ್ಥೆ ಇದೆ. ಆಕಾಶದಲ್ಲಿ, ಗಗನತಲದಲ್ಲಿ ಪ್ರಯಾಣ ಮಾಡಿದ ವಿಮಾನಗಳಿಗೆ ಮತ್ತು ಮುಂತಾದವುಗಳಿಗಾಗಲಿ, ಅಥವಾ ಸಮುದ್ರದಲ್ಲಿ ಪ್ರಯಾಣ ಮಾಡುವಂತ ಹಡಗುಗಳು ಮುಂತಾದ ವಾಹನಗಳಿಗಾಗಲಿ ದಿಕ್ಸೂಚಿ ಅನ್ನೋದು ಇರಬೇಕು. ದಿಕ್ಸೂಚಿ ರಾಡಾರ್ ಅಂದ್ರೆ ಯಾಕೆಂತಂದ್ರೆ ನಾವು ಯಾವ ದಿಸೆಗೆ ಹೋಗ್ತಾ ಇದ್ದೇವೆ, ನಮ್ಮ ಪ್ರಯಾಣ ಯಾವ ಕಡೆಗೆ ಮುಂದುವರಿಯುತ್ತಾ ಇದೆ, ನಮ್ಮ ಪ್ರಯಾಣ, ನಮ್ಮ ಯಾತ್ರೆ ಸರಿಯಾಗಿದೆಯಾ, ನಾವೇನಾದ್ರೂ ಅಪಾಯದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತ ಅವಕಾಶ ಇದೆಯಾ, ಈ ಎಲ್ಲ ಜಾಗರೂಕತೆಗಳನ್ನು, ಎಚ್ಚರಿಕೆಗಳನ್ನು ತಗೊಳ್ಬೇಕಾದ್ರೆ ಈ ಎರಡು ಸಹಜವಾಗಿ ಪ್ರಯಾಣ ಮಾಡುವಂತ ವ್ಯಕ್ತಿಗಳಿಗೆ, ಪ್ರಯಾಣದ ವಾಹನಗಳಿಗೆ ಅಗತ್ಯ. ಒಂದು ಲಂಗರು, ಮತ್ತೊಂದು ದಿಕ್ಸೂಚಿ. ದಿಕ್ಸೂಚಿ ಏನಂತಂದ್ರೆ, ನೀವು ಯಾವ ಕಡೆ ಪ್ರಯಾಣ ಮಾಡ್ತಿದ್ಯಾ, ಆರ್ ಯು ಟ್ರಾವೆಲಿಂಗ್ ಇನ್ ದ ರೈಟ್ ಪಾತ್, ಸರಿಯಾದ ದಿಕ್ಕಿಗೆ ನಿನ್ನ ಪ್ರಯಾಣ ಮುಂದುವರಿತಾ ಇದೆಯಾ ಇಲ್ವಾ ಎನ್ನುವುದನ್ನ ಸೂಚಿಸುವಂತದ್ದೇ ದಿಕ್ ಸೂಚಿ. ಅದಕ್ಕೆ ರಡಾರ್ ಅನ್ನೋದನ್ನ ದಿಕ್ಕು ಪ್ಲಸ್ ಸೂಚಿ, ಸೂಚನೆ ಕೊಡುವುದು, ಯಾವ ದಿಕ್ಕಿಗೆ ನೀನು ಹೋಗ್ತಾ ಇದೆಯಾ ಅನ್ನೋದು ಸೂಚನೆ ಕೊಡುವುದು. ನೋಡ್ರಿ, ಇವೆರಡೂ ಸಹ ನಮಗೆ ಕ್ರಿಸ್ತನಾಗಿರ್ಬೇಕು. ಕ್ರೈಸ್ಟ್ ಮಸ್ಟ್ ಬಿ ಅವರ್ ಆಂಕರ್ ಫಾರ್ ಅವರ್ ಫೇತ್. ಯಾಕಂದ್ರೆ ಆ ಆಂಕರ್ ಮಾಡುವಂತ ಕೆಲಸ ಏನು? ಆಂಕರ್ ಅಂದ್ರೆ ಲಂಗರ್ ಮಾಡುವ ಕೆಲಸ ಏನಂದ್ರೆ, ಒಂದು ಕಡೆ ಸ್ಥಿರವಾಗಿ ಆ ದೋಣಿಯನ್ನ ನಿಲ್ಲಿಸ್ಬಿಡುತ್ತೆ. ಆ ಹಡಗನ್ನ, ಅಷ್ಟೊಂದು ದೊಡ್ಡ ಹಡಗನ್ನ ಕದಲದ ಹಾಗೆ, ಸ್ಥಾನ ಬಿಟ್ಟು ಎಲ್ಲಿಗೂ ಹೋಗದ ಹಾಗೆ ನಿಲ್ಲಿಸ್ಬಿಡುತ್ತೆ. ಯಾವುದು? ಲಂಗರ್. ನೋಡಿದ್ರ, ಸ್ಥಿರತೆಯನ್ನು ಕೊಡುತ್ತೆ. ಎರಡನೇದಾಗಿ ದಿಕ್ಸೂಚಿ ಮಾಡುವ ಕೆಲಸ ಏನು ಅಂತಂದ್ರೆ, ನಾವು ಯಾವ ಕಡೆಗೆ ಪ್ರಯಾಣ ಮಾಡ್ತಾ ಇದ್ದೇವೆ ಎನ್ನುವುದನ್ನ ಸೂಚಿಸುತ್ತೆ. ಒಂದು ವೇಳೆ ನಾವು ಮಾರ್ಗ ತಪ್ಪಿದ್ರೆ ನಮಗದು ಹೇಳುತ್ತೆ, ನೀನ್ ಮಾರ್ಗ ತಪ್ಪಿದೀಯಾ, ನೀನ್ ಸರಿಯಾದ ಮಾರ್ಗದಲ್ಲಿ ಪ್ರಯಾಣ ಮಾಡ್ತಾ ಇಲ್ಲ, ಪ್ರಯಾಣ ಮಾಡ್ತಾ ಇಲ್ಲ, ನಿನಗೆ ಮುಂದೆ ನೀನು ಹಾಗೆ ಪ್ರಯಾಣ ಮಾಡಿದ್ರೆ ಮುಂದೆ ನಿನಗೆ ಅಪಾಯ ಕಾದಿದೆ ಎಂಬ ಎಚ್ಚರಿಕೆಯನ್ನ ನಮಗೆ ನೀಡುತ್ತದೆ. ಯಾವುದು? ದಿಕ್ಸೂಚಿ. ಎಷ್ಟು ಸೊಗಸಾಗಿ ಈ ಗ್ರಂಥಕರ್ತನು ಹೇಳ್ತಾನೆ ನೋಡ್ರಿ. ಅದಕ್ಕಾಗಿ ಇದೇ ಗ್ರಂಥಕರ್ತನು ಮತ್ತೆ ಪುನಃ ಮುಂದುವರೆದು 12ನೇ ಅಧ್ಯಾಯಕ್ಕೆ ಬರುವಾಗ ಸಾರ್ವತ್ರಿಕವಾಗಿ ಒಂದು ಜನರಲ್ ಸ್ಟೇಟ್ಮೆಂಟ್ ಮಾಡ್ತಾನೆ. ಇಬ್ರಿಯ ಕ್ರೈಸ್ತರಿಗೆ ಮಾತ್ರವಲ್ಲ, ಇವತ್ತು ಬದುಕುತ್ತಿರುವಂತ ನಮಗೂ, ಎಲ್ಲ ಕಾಲದಲ್ಲಿರುವಂತ ದೇವರ ಜನರಿಗೂ, ವಿಶ್ವಾಸಿಗಳಿಗೂ ಆತನು ಕೊಟ್ಟಂತ ಮಾತು ನಮಗೆಲ್ಲರಿಗೂ ಚಿರಪರಿಚಯ. 2ನೇ ವಾಕ್ಯದಲ್ಲಿ, ನಂಬಿಕೆಯನ್ನು ಹುಟ್ಟಿಸುವವನು, ಅದನ್ನು ಮುಂದುವರಿಸುವವನು ಆಗಿರುವ ಯೇಸುವಿನ ಮೇಲೆ ನಿಮ್ಮ ದೃಷ್ಟಿಯನ್ನು ಇಟ್ಟು. ಹೇಗಿದೆ ಆ ಮಾತು ಕನ್ನಡ ಭಾಷೆಯಲ್ಲಿ? ಬಹಳ ವರ್ಷ ಆಗೋಯ್ತು ಕನ್ನಡ ಭಾಷೆ ಓದ್ಬಿಟ್ಟು. ಈ ವಚನಗಳು 12ನೇ ಅಧ್ಯಾಯ 2ನೇ ವಚನ, ಇಬ್ರಿಯರಿಗೆ ಬರೆದ ಪತ್ರಕ್ಕೆ 12:2. ನೋಡ್ರಿ, ನಮಗೆ ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು, 1ನೇ ವಚನದ ಮುಂದುವರಿಕೆ 2ನೇ ವಚನಕ್ಕೆ ಬರುವಾಗ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ.
ಸ್ಥಿರಚಿತ್ತದಿಂದ ಓಡೋಣ. ದ ಆಥರ್ ಅಂಡ್ ದ ಫಿನಿಷರ್ ಆಫ್ ಅವರ್ ಫೇತ್. ನಮಗೆ ನಂಬಿಕೆಯನ್ನು ಹುಟ್ಟಿಸುವವನು ಯೇಸು ಕ್ರಿಸ್ತನೇ ತನ್ನ ವಾಕ್ಯದ ಮೂಲಕ. ಆ ನಂಬಿಕೆಯನ್ನು ಮುಂದುವರಿಸಿ ಮುಗಿಸುವವನು ಆತನೇ ಎಂಬುದು ನಮಗೆ ಗೊತ್ತಿದೆ. ಅದರಿಂದ ಎರಡು ವಿಷಯಗಳನ್ನ ಈ ಲೇಖಕನು, ಈ ಪತ್ರಿಕೆ ಬರೆದಂತ ಗ್ರಂಥಕರ್ತನು ಬರೀತಾರೆ. ಅದರಿಂದ ಒಂದು ಮಾತು ನಾವು ನೋಡಿಕೊಂಡು ಈ 2ನೇ ಅಧ್ಯಾಯ ಅಲ್ಲಿ ನಾವು ನೋಡಿದಂಥದ್ದು ಏನಂದ್ರೆ, ಆದ ಕಾರಣ ಈ ಅತ್ಯಂತ ವಿಶೇಷವಾದ ರಕ್ಷಣೆ ಅಂತ ಹೇಳ್ತಾರೆ. Therefore, this so great salvation, so great salvation, ಅತ್ಯಂತ ವಿಶೇಷವಾದ ರಕ್ಷಣೆ. ಹೇಗೆ? ಈಗ ನೋಡ್ರಿ, ಈ ರಕ್ಷಣೆಯನ್ನ ನಿರಾಕರಿಸುತ್ತಿದ್ದಾರೆ ಎಂದು ಬರೆದಿಲ್ಲ. ನಿರಾಕರಣೆ, they are not rejecting this salvation or Christ. ಯಾಕಂದ್ರೆ ಯೇಸು ಕ್ರಿಸ್ತನು ದೇವ್ರು ಹೆಂಗಾಗ್ತಾನೆ? ಆತನು ಯಹೂದ್ಯನಲ್ವೇ? ನಮ್ಮ ಹಾಗೆ ಒಬ್ಬ ಯಹೂದ್ಯನಲ್ವೇ? ಆತನೊಬ್ಬ ರಬ್ಬಿ ಆಗಿರಬಹುದು. ಆತನನ್ನು ದೇವರು ಅಂತ ಮೆಸ್ಸಿಯನೆಂಬುದಾಗಿ ಹೇಗೆ ನಂಬುವುದು, ಲೋಕರಕ್ಷಣೆ ಎಂದು ಹೇಗೆ ನಂಬುವುದು ಎಂಬ ತಳಮಳ, ಒಂದು ಗೊಂದಲದ ಸ್ಥಿತಿಯಲ್ಲಿ ಇದ್ದಂತ ಇಬ್ರಿಯರಿಗೆ ಆತನು, ಗ್ರಂಥಕರ್ತನು ಬರೆಯುತ್ತಿರುವಂತ ಈ ಪತ್ರ ಇದೆ. ಅದರಿಂದ ಅವರು ವಿಶ್ವಾಸಿಗಳಿಗೆ ಸಂಬಂಧಪಟ್ಟಂತ ವಿಷಯಗಳು, ನಾವೀಗ ಮಾತಾಡಿಕೊಳ್ತಿರುವಂತ ಎಲ್ಲ ವಿಷಯಗಳು, ಇಡೀ ಪುಸ್ತಕ ಕ್ರಿಸ್ತನನ್ನು ನಂಬಿರುವಂತ ದೇವರ ಮಕ್ಕಳಿಗೆ ಬರೆದಿರುವಂತ ಪತ್ರಿಕೆ. ಅದು ಅವತ್ತು ಇಬ್ರಿಯರಿಗೆ ವರ್ತಿಸಿತು ಆಗಿನ ಕಾಲದಲ್ಲಿ, ಅವರನ್ನು ಸರಿ ಮಾಡುವ ಉದ್ದೇಶ. ಈಗ ಎಲ್ಲ ಕಾಲದಲ್ಲಿಯೂ ಸಹ, ಎಲ್ಲ ಕಾಲದಲ್ಲಿರುವಂತಹ ದೇವರ ಮಕ್ಕಳಿಗೆ, ವಿಶ್ವಾಸಿಗಳಿಗೆ ಇದು ವರ್ತಿಸುವಂತ ವಿಷಯ. ಏನ್ ಹೇಳ್ತಾನೆ? ಅವರು ರಕ್ಷಣೆಯನ್ನು ನಿರಾಕರಿಸ್ತಾ ಇಲ್ಲ. They were not rejecting the salvation, but they were neglecting the salvation. ನಿರಾಕರಣೆ, ರಿಜೆಕ್ಷನ್ಗೂ ಮತ್ತು ನೆಗ್ಲೆಕ್ಟ್ಗೂ ತುಂಬಾ ವ್ಯತ್ಯಾಸ ಇದೆ. ಈಗ ಒಂದು ಉದಾಹರಣೆ, ಮತ್ತಾಯನ ಬರೆದ ಸುವಾರ್ತೆ 22:5ನೇ ವಚನ ದಯವಿಟ್ಟು ಯಾರಾದ್ರೂ ಓದಿ ತೆಗೆದು ಕನ್ನಡ ಭಾಷೆಯಲ್ಲಿ ಸಹಾಯ ಮಾಡಿ ನನಗೆ. ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 5ನೇ ವಚನ. ಅಲಕ್ಷ್ಯ ಎನ್ನುವ ಮಾತಿಗೆ ಒಂದು ಆಧಾರ ಅಷ್ಟೇ. ಆದರೆ ಅವರು ಅಲಕ್ಷ್ಯ ಮಾಡಿ ಒಬ್ಬನು ತನ್ನ ಹೊಲಕ್ಕೆ, ಒಬ್ಬನು ತನ್ನ ವ್ಯಾಪಾರಕ್ಕೆ ಹೋಗಿಬಿಟ್ಟರು. ನೋಡಿದ್ರ, ಒಬ್ಬ ಅರಸನಿದೆ, ಸ್ವಾಮಿ ಹೇಳಿದಂತ ಒಂದು ಉಪಮಾನ, ಉದಾಹರಣೆ, ಉಪಮೆ. ಒಬ್ಬ ಅರಸನಿದ್ದು, ಅವನು ಆ ಅರಸನು ತನ್ನ ಮಗನಿಗೆ ಮದುವೆ ಮಾಡ್ತಾನೆ. ಆ ಮದುವೆ ಊಟಕ್ಕೆ, ಔತಣಕ್ಕೆ ಕರೆ ನೀಡುತ್ತಾನೆ, ಎಲ್ರಿಗೂ ಆಮಂತ್ರಣ ಕೊಡ್ತಾನೆ. ಆಮಂತ್ರಣ ಕೊಟ್ಟು ದೊಡ್ಡ ದೊಡ್ಡ ಗಣ್ಯರಿಗೆಲ್ಲ ಕೊಡ್ತಾನೆ, ತನ್ನ ಪರಿಚಯಸ್ಥರಿಗೆಲ್ಲರೂ. ಆದ್ರೆ ಆ ಔತಣಕ್ಕೆ, ಮದುವೆಯ ಔತಣಕ್ಕೆ ಬರುವುದಕ್ಕೆ ಆಮಂತ್ರಣ ಪಡೆದಂತ, ಇನ್ವಿಟೇಷನ್ ಹೊಂದಿಕೊಂಡಂತ ವ್ಯಕ್ತಿಗಳು ಏನ್ ಮಾಡಿದ್ರು ಎಂಬುದು 5ನೇ ವಚನದಲ್ಲಿ ಸ್ವಾಮಿ ಹೇಳ್ತಾನೆ. ಅವರು ಆಮಂತ್ರಣವನ್ನು ಪಡೆದೂ ಸಹ ಅದನ್ನ ಅಲಕ್ಷ್ಯ ಮಾಡಿದ್ರಂತೆ. ಏನ್ರಿ? ರಿಜೆಕ್ಟ್ ಮಾಡಲಿಲ್ಲ, ನಿರಾಕರಿಸಲಿಲ್ಲ. ಈಗ ಇನ್ವಿಟೇಷನ್ ಕಾರ್ಡ್ ಕೊಡುವಾಗ ನೋ ವಿ ಡೋಂಟ್ ವಾಂಟ್ ದಟ್ ಕಾರ್ಡ್ ಅಂತ ಹೇಳಲಿಲ್ಲ. ವಿ ಡೋಂಟ್ ವಾಂಟ್ ಟು ಕಮ್ ಟು ದಟ್ ಬ್ಯಾಕ್ವೆಟ್ ಅಂತ ಹೇಳಲಿಲ್ಲ. ಔತಣಕ್ಕೆ ಬರೋದಕ್ಕೆ ನಮಗೆ ಇಷ್ಟ ಇಲ್ಲ ಅಂತ ನೇರವಾಗಿ ಮುಖದ ಮೇಲೆ ಹೇಳಲಿಲ್ಲ. ರಿಸೀವ್ ಮಾಡಿಕೊಟ್ರು, ಆದ್ರೆ ಅಲಕ್ಷ್ಯ ಮಾಡಿದ್ರು. ನೋಡಿದ್ರೆ, ರಕ್ಷಣೆ ಹೊಂದಿದಂತ ದೇವರ ಮಕ್ಕಳು, ಯೇಸು ಕ್ರಿಸ್ತನನ್ನು ಈಗಾಗಲೇ ತಿಳಿದುಕೊಂಡಂತ ದೇವ ಜನರು, ಬೈಬಿಲಿನ ಸತ್ಯವೇದದ ಸತ್ಯಗಳನ್ನು ಈಗಾಗಲೇ ಕಲಿತುಕೊಂಡಂತ, ಕೇಳಿದಂತ, ತಿಳಿದಂತ, ವರ್ಷಗಳಿಂದ ಕೇಳುತ್ತಾ ಬಂದಿರುವಂತ ಕ್ರೈಸ್ತ ಸಮಾಜದಲ್ಲಿರುವಂತ ಅನೇಕ ವ್ಯಕ್ತಿಗಳು, ಇನ್ಕ್ಲೂಡಿಂಗ್ ದೇವರ ಸೇವಕರು, ಪಾಸ್ಟರ್ಗಳು, ಸಭಾ ಹಿರಿಯರು, ಸಾಧಾರಣ ವಿಶ್ವಾಸಿಗಳು, ಯವನಸ್ಥರು. ಇವತ್ತಿನ ಸ್ಥಿತಿಯಲ್ಲಿ, ಇವತ್ತಿನ ದಿನಗಳಲ್ಲಿ ನಾವು ಗಮನಿಸಿದ್ರೆ, ಈಗ ನಾವು ಮೊದಲನೇದಾಗಿ ಪ್ರಾರ್ಥನೆ ಮಾಡಿದ್ರು, ಜಾಸನ್ ಅವರು ಪ್ರಾರ್ಥನೆ ಮಾಡಿಸಿದ್ರು. ಈಗಿನ ದಿನಗಳಲ್ಲಿ ಕ್ರೈಸ್ತ ಸಭೆಗಳಲ್ಲಿ ಹೊಂದಾಣಿಕೆ ಬೇಕು, ಐಕ್ಯತೆ ಬೇಕು, ಒಗ್ಗಟ್ಟಿರಬೇಕು, ಎಲ್ಲ ಬೆರೆತುಕೊಂಡು ಜೀವಿಸಬೇಕು. ಆದ್ರೆ ಅದಕ್ಕೆ ಅದ್ರ ಬಗ್ಗೆ ಯಾರು ಕಾಳಜಿ ತೋರಿಸ್ತಾ ಇಲ್ಲ, ಆಸಕ್ತಿ ತೋರಿಸ್ತಾ ಇಲ್ಲ. ಒಂದು ನಿರ್ಲಕ್ಷ್ಯ ಸ್ವಭಾವ, ಅಲಕ್ಷ್ಯವಾದ ಭಾವನೆ ಕಂಡು ಬರ್ತಾ ಇದೆ ಅಂತ ಹೇಳಿ ಬಹಳ ಸಂಕಟದಿಂದ ಅವರು ಆ ಪ್ರಾರ್ಥನೆ ಅಂಶಗಳನ್ನು ನಮಗೆ ಹೇಳಿದ್ರು.
ಅಷ್ಟೇ ಅಲ್ಲ, ನಾವು ಲೋಕಕ್ಕೆ ಮಾದರಿಯಾಗಿ ಕ್ರಿಸ್ತನ ಮಕ್ಕಳಾಗಿ ದೇವರ ಜನರಾಗಿ ಒಂದು ರೋಲ್ ಮಾಡೆಲ್ ಆಗಿ ಇರಬೇಕು. ಅದು ದೇವರು ಆಶೆ ಪಡುವಂಥದ್ದು ಅಂತ ಹೇಳಿದ್ರು ಅಲ್ವೇ? ಅದು ನಿಜ. ಯಾಕೆ ಈ ರೀತಿಯಲ್ಲಿ ಹೇಳಬೇಕಾದಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ ಇವತ್ತು ನಮ್ಮ ಭಾರತ ದೇಶದಲ್ಲಾಗ್ಲಿ, ಬೇರೆ ದೇಶಗಳಲ್ಲಾಗ್ಲಿ, ನಮ್ಮ ಕರ್ನಾಟಕದಲ್ಲಾಗ್ಲಿ, ಬೇರೆ ಯಾವುದೇ ಸ್ಥಳದಾಗ ಎಲ್ಲಿ ನೋಡಿದ್ರು ಎರಡೂ ಇದೆ. ಈಗ ನಾವು ಒಂದು ಸಾರಿ ನಾವು ತೀರ್ಪು ಮಾಡುವ ಉದ್ದೇಶದಿಂದ ಆ ರೀತಿಯಲ್ಲಿ ಹೇಳಬಾರದು. ಆದ್ರೆ ಹುದುವಾಗಿ ನಮಗೆ ಕಂಡು ಬರುವಂತ ವಾತಾವರಣ ಇದು ನಿಜ. ಅವರು ನಾವು ಪ್ರಾರ್ಥನೆ ಮಾಡಿದ ಅಂಶಗಳ ಹಾಗೆ ಆ ವಾತಾವರಣ ಇದೆ. ಆದ್ರೆ ಅಲ್ಲಲ್ಲಿ ನಮಗೆ ಸಂತೋಷ ಪಡಿಸುವಂತ ವಿಷಯ ಏನಂತಂದ್ರೆ, ಅಲ್ಲಲ್ಲಿ ದೇವರ ಜನರು, ದೇವರ ಸೇವಕರುಗಳು, ಸಭೆಗಳು ಹೊಂದಾಣಿಕೆಗೆ ಬರ್ತಾ ಇದ್ದಾರೆ, ಹೆಜ್ಜೆ ಹಾಕ್ತಾ ಇದ್ದಾರೆ. ಐ ಸಿ ದಟ್ ಸಿಚುವೇಶನ್. ಅದು ತುಂಬಾ ಬೆಸ್ಟ್ ಡೆವಲಪ್ಮೆಂಟ್. ದಟ್ಸ್ ಗುಡ್ ಸೈನ್ ಫಾರ್ ದ ಕ್ರಿಶ್ಚಿಯನ್ ಚರ್ಚ್. ಅದು ನಾವು ಪ್ರಾರ್ಥನೆ ಮಾಡಬೇಕು, ದೇವರ ಆತ್ಮನ ಕೆಲಸ ಮಾಡಿ ಎಲ್ಲರೂ ಬರಬೇಕು. ಅಂದ್ರೆ ಈಗ ನಾನು ಇದಕ್ಕೆ ಅದನ್ನ ಕನೆಕ್ಟ್ ಮಾಡಿ ಹೇಳುವ ಉದ್ದೇಶ ಏನಂದ್ರೆ, ಒಂದು ನಿರ್ಲಿಪ್ತತೆ, ಒಂದು ನಿರಾಸಕ್ತಿ, ಒಂದು ಅಲಕ್ಷ್ಯ ಭಾವನೆ ಇಡೀ ಕ್ರೈಸ್ತ ಸಮುದಾಯದಲ್ಲಿ, ದೇವರ ಜನರ ಮಧ್ಯದಲ್ಲಿ ಉಂಟಾಗಿದೆ. ಅದಕ್ಕೆ ನಾವು ಉದಾಹರಣೆಯನ್ನು ನೋಡ್ತೇವೆ. ಎಲ್ಲಿ ದೇವರ ವಾಕ್ಯ ಹೇಳಲ್ಪಡುತ್ತದೋ ಆ ಸಮಯದಲ್ಲಿ, ಇವತ್ತು ನಾನು ಒಂದು ಸಭೆಗೆ ಹೋಗಿದ್ದೆ. ನನ್ನ ಜೊತೆಲಿ ನಮ್ಮ ಸಭೆಯಲ್ಲಿ ಇನ್ನೊಬ್ಬ ಸಹೋದರರು ಬಂದಿದ್ರು. ಅವರ ಕಾರ್ನಲ್ಲಿ ನನ್ನನ್ನು ಕರ್ಕೊಂಡು ಹೋದ್ರು. ಒಂದು ಸಭೆಗೆ ಹೋಗಿ ಅಲ್ಲಿ ವಾಕ್ಯ ಹೇಳಿ ಬರಬೇಕು ಅಂತ ಹೇಳಿ, ಇವತ್ತು ಈಸ್ಟರ್ ಸಂಡೇ ಅಥವಾ ರಿಸರ್ಕ್ಷನ್ ಸಂಡೇ. ಹೋಗುವಾಗ ಅವ್ರು ನನಗೆ ಹೇಳ್ತಾ ಇದ್ರು, ಒಂದ್ಸಾರಿ ಈ ಒಂದು ಪ್ರದೇಶನ ಹೆಸರೆಲ್ಲ ಹೇಳೋದಿಲ್ಲ, ಒಂದು ದೊಡ್ಡ ಪಟ್ಟಣದಲ್ಲಿ ಒಂದು ಒಳ್ಳೆಯ ವಾಕ್ಯವನ್ನು ತುಂಬಾ ಆಳವಾಗಿ ಪ್ರಕಟಿಸುವಂತ, ಆಳವಾಗಿ ಉಪದೇಶ ಮಾಡುವಂತ ಒಬ್ಬ ಸೇವಕರು ಬಂದಿದ್ದಾರೆ. ಆ ದೊಡ್ಡ ಮೈದಾನದಲ್ಲಿ ಒಂದು ಸಭೆ ಇದೆ, ಒಂದು ದೊಡ್ಡ ಸಭೆ ಇದೆ. ಆ ಸಭೆಯ ಆವರಣದಲ್ಲಿ, ಅಂಗಳದಲ್ಲಿ ಬೇಕಾದಷ್ಟು ಸ್ಥಳ ಇದೆ. ಅಲ್ಲಿ ಈ ಸೇವಕರು ಉತ್ತಮವಾದ ರೀತಿಯಲ್ಲಿ ವಾಕ್ಯದ ಸತ್ಯಾರ್ಥಗಳನ್ನ ತಿಳಿಸುವಂತ ಸೇವಕರು ಕೂಟವನ್ನು ಇಟ್ಟಿದ್ದಾರೆ. ಅಲ್ಲಿ ಹೆಚ್ಚು ಕಡಿಮೆ ಒಂದು 100 ಜನರ ಒಳಗಡೆ ಇದ್ದಾರೆ ಅಷ್ಟೇ. 100 ಜನರ ಒಳಗಡೆ ಅಂದ್ರೆ ಲೆಸ್ ದೆನ್ 100 people were there to listen this man of God who is teaching the word of God so eloquently and deeper truths he was teaching. He is a famous preacher and teacher in this day. ಆದ್ರೆ the same time, ಅದೇ ಸಮಯದಲ್ಲಿ ಅದೇ ಅಂಗಳಕ್ಕೆ ಸ್ವಲ್ಪ ದೂರ ಇನ್ನೊಂದು ಮೈದಾನ ಇದೆ. ಪಕ್ಕದ ಮೈದಾನದಲ್ಲಿ ಒಬ್ಬ ಹೀಲಿಂಗ್ ಮಿನಿಸ್ಟರ್, ರೋಗಶಾಂತಿ ವರ ಇರುವಂತ, ಅದ್ಭುತಗಳನ್ನು ಮಾಡುವಂತ, ಸಮಸ್ಯೆಗಳಿಗೆ ಪರಿಹಾರ ಆಗುತ್ತೆ, ಆ ರೀತಿ ಉಪದೇಶ ಮಾಡುವಂತ ಒಬ್ಬ ಸೇವಕರು ಅಲ್ಲಿ ಬಂದಿದ್ದಾರೆ. ಅಲ್ಲಿ ಸಾವಿರಾರು ಜನ ಸೇರಿ. ಇದು ನಿಜವಾಗಿ ಕೆಲ ವರ್ಷಗಳ ಹಿಂದೆ ನಡೆದಂತ ಒಂದು ವಾಸ್ತವಿಕ ಸಂಗತಿ. ನನ್ನ ಜೊತೆಯಲ್ಲಿ ಇವತ್ತು ಬಂದಂತ ಸಹೋದರನು ತಾನು ಕಣ್ಣಾರೆ ನೋಡಿದಂತ ಆ ಸಂದರ್ಭವನ್ನ ನನಗೆ ಹೇಳಿದ್ರು. ನೋಡ್ರಿ ಪಾಸ್ಟ್ರೆ, ಅವತ್ತು ಹಾಗೆ ಇದೆ, ಇವತ್ತು ಹಾಗೆ ಇದೆ, ಬದಲಾವಣೆ ಇನ್ನೂ ಆಗಿಲ್ಲ. ನಮ್ಮ ಕ್ರೈಸ್ತರು ವಾಕ್ಯದ ಆಳವಾದ ಸತ್ಯವನ್ನು ತಿಳಿದುಕೊಳ್ಳುವಂತ ಆಸಕ್ತಿ ನಮ್ಮ ಜನರಿಗೆ ಇಲ್ಲ. ಏನ್ ನಷ್ಟ? ವಾಕ್ಯ ತಿಳಿದೇ ಇದ್ರೆ, ಸತ್ಯವೇದ ಓದದೇ ಇದ್ರೆ, ಬೈಬಲ್ ಸ್ಟಡಿಗೆ ಬರದೇ ಇದ್ರೆ, ದಿ ಬಿಲ್ಡರ್ಸ್ ಕಾರ್ಯಕ್ರಮಕ್ಕೆ ಬರದೇ ಇದ್ರೆ, ಜಾಯಿನ್ ಆಗದೇ ಇದ್ರೆ ಏನ್ ನಷ್ಟ? ಏನು ನಷ್ಟ ಇಲ್ಲ. ಎವ್ರಿಥಿಂಗ್ ವಿಲ್ ಬಿ ಸೇಫ್. ಈ ಸಮಯವನ್ನು ಬೇರೆದಕ್ಕೆ ನೀವು ಖರ್ಚು ಮಾಡಬಹುದಲ್ಲ, ನೋ ಪ್ರಾಬ್ಲಮ್. ಆ ಭಾವನೆ ಎಲ್ಲರಲ್ಲೂ ಇದೆ, ಹೆಚ್ಚಿನ ಜನರಲ್ಲಿದೆ. ಎಲ್ಲರನ್ನು ಹೇಳ್ಬಾರ್ದೇನು, ತಪ್ಪಾಗುತ್ತೆ. ಯಾಕಂದ್ರೆ ನೀವು ಕೆಲವರು ಬಂದಿದ್ದೀರಲ್ಲ. ಅದೇ ಒಂದು ವೇಳೆ ಇವತ್ತು ಬರುವಂತ ಈ ದಿ ಬಿಲ್ಡರ್ಸ್ ಕಾರ್ಯಕ್ರಮದಲ್ಲಿ ಇವತ್ತು ರೋಗಶಾಂತಿ ಇರುವಂತ, ಆ ರೋಗಶಾಂತಿಯ ವರವನ್ನು ಪಡೆದಂತ ದೊಡ್ಡ ಸೇವಕರು ಬರ್ತಾರೆ ಅಂತ ಹೇಳ್ಬಿಟ್ರೆ ಬಹುಶಃ 100 ಜನ ಬರ್ಬೋದು ಇದಕ್ಕೆ ಜಾಯಿನ್ ಆಗಿ. ಯಾಕಂದ್ರೆ ರೋಗ ಎಲ್ಲ, ಬೇನೆಗಳು ಎಲ್ಲ ರೋಗಗಳೆಲ್ಲ ಚೆನ್ನಾಗಾಗಬೇಕಲ್ಲ, ಕಷ್ಟಗಳು ಪರಿಹಾರ ಆಗಬೇಕು, ಮದುವೆ ಆಗಬೇಕು, ಎಲ್ಲ ಈ ಲೋಕ ಸಂಬಂಧವಾದಂಥ ವಿಷಯಗಳು, ಭೌತಿಕವಾದಂಥ ಅವಶ್ಯಕತೆಗಳು, ಅಗತ್ಯತೆಗಳು ತೀರಬೇಕು, ಅದು ಎಲ್ಲ ಪರಿಹಾರ ಆಗಬೇಕು. ಅದು ನಮಗೆ ಮುಖ್ಯ. ಅದಕ್ಕಾಗಿ ಈ ಬರೆದ ಪತ್ರಿಕೆಯಲ್ಲಿ ಇರುವಂತ ವಾಕ್ಯ ಓದಿದ್ರೆ ನಮ್ಮ ಎದೆ ಹೊಡ್ಕೊಂಡು ನಮ್ಮ ಎದೆ ಬಡಿತ ಜೋರಾಗ್ಬಿಡುತ್ತೆ. ಆದ್ರೆ ಇಲ್ಲ, ಯಾಕಂದ್ರೆ ಸಹಜವಾಗಿ ಎಲ್ಲ ಜನರಲ್ ಆಗಿ ಕ್ರೈಸ್ತ ಸಮುದಾಯದಲ್ಲಿ, ಕ್ರೈಸ್ತ ಕುಟುಂಬಗಳಲ್ಲಿ, ಕ್ರೈಸ್ತರ ಮಧ್ಯೆ, ಸೇವಕರ ಮಧ್ಯೆ ಒಂದು ರೀತಿಯ ಅಲಕ್ಷ್ಯತೆ ಬಂದ್ಬಿಟ್ಟಿದೆ.
ಆದ್ರೆ ಒಂದು ಯಾಕೆ ಹೀಗೆ ಆಗುತ್ತೆ? ಸೋ ಗ್ರೇಟ್ ಸಾಲ್ವೇಷನ್ ಇಫ್ ವಿ ನೆಗ್ಲೆಕ್ಟ್, ವಾಟ್ ವುಡ್ ಹ್ಯಾಪನ್? ಏನಾಗುತ್ತೆ? ನಾವು ತಪ್ಪಿಸಿಕೊಳ್ಳೋದು, ಹೌ ಕ್ಯಾನ್ ವಿ ಎಸ್ಕೇಪ್ ಅಂತ ಹೇಳಿ ಬರೀತಾನೆ ಅಲ್ವೇ? ಅದ್ರ ಒಂದು ಅಪಾಯದ ಗಂಟೆ ಅಲ್ಲಿ ಬಡಿತಾ ಇದೆ, ಕೇಳಿಸ್ತಾ ಇದೆ. ಸೊ ಒಂದು 2-3 ಸ್ಟೇಟ್ಮೆಂಟ್ ಮಾಡ್ತೇನೆ. ವಿ ಆರ್ ಸೇವ್ಡ್ ಬೈ ಎ ಗ್ರೇಟ್ ಸೇವಿಯರ್. ಯೇಸು ಕ್ರಿಸ್ತನು ಲೋಕದಲ್ಲಿ ಹೇಳಿಕೊಂಡಂತ ರಕ್ಷಕನು ಎಂಬುದಾಗಿ ಹೇಳಿಕೊಂಡು ಕ್ಲೇಮ್ ಮಾಡಿ ಬಂದಂತವರಲ್ಲಿ ಒಬ್ಬನಲ್ಲ. ಈಸ್ ಅ ಗ್ರೇಟ್ ಸೇವಿಯರ್. ಆತನಂತ ದೊಡ್ಡ ವಿಶೇಷವಾದ ಮಹತ್ವವುಳ್ಳಂತ ರಕ್ಷಕನು ಇದುವರೆಗೂ ಪ್ರಪಂಚದಲ್ಲಿ ಹುಟ್ಟಿಲ್ಲ, ಹುಟ್ಲಿಕ್ಕೆ ಆಗೋದೂ ಇಲ್ಲ. ಈಸ್ ದ ಓನ್ಲಿ ಸೇವಿಯರ್ ದಟ್ ದ ವರ್ಲ್ಡ್ ಹ್ಯಾಸ್ ಸೀನ್ ಎವರ್. ಅದ ಕಾರಣ ಯಾಕೆ ನಮ್ಮ ರಕ್ಷಣೆ ವಿಶೇಷವಾದದ್ದು? ವೈ ಅವರ್ ಸಾಲ್ವೇಷನ್ ಇಸ್ ಸೋ ಗ್ರೇಟ್ ಮೀನ್ಸ್ ಬಿಕಾಸ್ ವಿ ಆರ್ ಸೇವ್ಡ್ ಬೈ ಎ ಗ್ರೇಟ್ ಸೇವಿಯರ್ ಅಂಡ್ ವಿ ಆರ್ ಸೇವ್ಡ್ ಅಟ್ ಎ ಗ್ರೇಟ್ ಕಾಸ್ಟ್. ಎಸ್, ಬಹಳ ಬಹಳ ಬೆಲೆ ಕೊಡಲ್ಪಟ್ಟಿದೆ ನಮ್ಮ ರಕ್ಷಣೆ ನಮಗೆ ಸಿಗುವುದಕ್ಕೋಸ್ಕರ. ನಮಗೆ ಉಚಿತವಾಗಿ ಸಿಕ್ಕಿದೆ ರಕ್ಷಣೆ. ನಾವೇನು ಕಷ್ಟಪಡ್ಲಿಲ್ಲ, ಉಚಿತವಾಗಿ ಸಿಕ್ಕಿದೆ. ಒಂದು ಉದಾಹರಣೆ ಹೇಳ್ತಾನೆ. ಯೇಸು ಸುವಾರ್ತೆ ಸಾರುತ್ತಾ ಹೋದಂತ ಅಪೊಸ್ತಲನಾದ ಪೌಲನು ಸೀಲನು ಇಬ್ಬರು ಎರಡನೆಯ ಸುವಾರ್ತೆಯ ದಂಡಯಾತ್ರೆಯಲ್ಲಿ, ಎರಡನೆಯ ಸುವಾರ್ಥ ಪ್ರಯಾಣದಲ್ಲಿ ಪೌಲನು ಆತನ ಸಂಗಡಿಗರು ಫಿಲಿಪ್ಪಿ ಪಟ್ಟಣಕ್ಕೆ ಹೋದಾಗ ಅಲ್ಲಿ ಏನ್ ನಡೆಯಿತು ಅನ್ನೋದು ನಮಗೆ ಗೊತ್ತಿದೆ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 30 ನಂತರ ವಚನಗಳು ಓದಿದ್ರೆ ಅಲ್ಲಿ ಗೊತ್ತಿದೆ. ಏನಂತಂದ್ರೆ ಅಲ್ಲಿ ಆ ಸೆರೆಮನೆಯಲ್ಲಿ ದೊಡ್ಡ ಅದ್ಭುತ ನಡೀತು. ಸಂಕೋಲೆಗಳೆಲ್ಲ ಬಿದ್ದು ಕಳಚಿಕೊಂಡವು. ಅದನ್ನ ನೋಡಿ ಆ ಸೆರೆಮನೆಯ ಅಧಿಕಾರಿ, ಆ ಸೆಂಚೂರಿಯನ್, ಆ ಜೈಲರ್, ಆತನು ಸಾಯುವುದಕ್ಕೆ ಹೋಗ್ತಾನೆ. ಆಮೇಲೆ ನೀನೇನು ಮಾಡ್ಕೋಬೇಡ ಅಂತ ಪೌಲನು ಹೇಳ್ತಾನೆ. ನಂತರ ಅವಾಗ ಆತನ ಮಾನಸಾತ್ರ ಹೊಂದಿ ಈ ಅದ್ಭುತವನ್ನು ನೋಡಿದಾಗ, ಸಹೋದರರೇ, ನಾವು ರಕ್ಷಣೆ ಹೊಂದುವುದಕ್ಕೆ ನಾನು ಏನು ಮಾಡಬೇಕು? ಓ ಬ್ರದರನ್, ವಾಟ್ ಶುಡ್ ಐ ಡೂ ಟು ಬಿ ಸೇವ್ಡ್ ಅಂತ ಕೇಳ್ತಾನೆ ಅಲ್ವೇ? ಅವಾಗ ಏನ್ ಹೇಳ್ತಾನೆ? ಪೌಲನು ಅದಕ್ಕೆ ಉತ್ತರ ಕೊಡ್ತಾನೆ. ಯು ಮಸ್ಟ್ ಅಕ್ಸೆಪ್ಟ್ ಜೀಸಸ್ ಅಂಡ್ ಕನ್ಫೆಸ್ ಯುವರ್ ಸಿನ್ಸ್ and receive him as your savior, then you will be saved and your household also will be saved ಎಂಬುದಾಗಿ ಕೊಡ್ತಾರೆ. ಅದು ನಮಗೆ ಗೊತ್ತಿದೆ. ಈಗ ವಾಟ್ ಮಸ್ಟ್ ಐ ಡೂ ಟು ಬಿ ಲಾಸ್ಟ್ ಅನ್ನೋ ಪ್ರಶ್ನೆ ಯಾರಿಂದಾದ್ರೂ ಬಂದ್ರೆ ಅದಕ್ಕೆ ಉತ್ತರ ಹೇಗಿರುತ್ತೆ? ವಾಟ್ ಮಸ್ಟ್ ಐ ಡೂ ಟು ಬಿ ಲಾಸ್ಟ್? ನಾನು ನಾಶವಾಗಿ ಹೋಗುವುದಕ್ಕೆ, ನಶಿಸಿ ಹೋಗುವುದಕ್ಕೆ ನಾನು ಏನು ಮಾಡಬೇಕು? ಈ ಪ್ರಶ್ನೆ ಯಾರು ಕೇಳಲ್ಲ. ಒಂದು ವೇಳೆ ಕೇಳಿದ್ರೆ ಅದರ ಉತ್ತರ ಹೇಗಿರುತ್ತೆ? ಒಂದು ವೇಳೆ ಅದೇ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಹೇಗಿರುತ್ತೆ ಅಂತಂದ್ರೆ, ವಾಟ್ ಮಸ್ಟ್ ಐ ಡೂ ಟು ಬಿ ಲಾಸ್ಟ್ ಅಂತಂದ್ರೆ ಉತ್ತರ ಸಿಂಪಲ್, ನಥಿಂಗ್. ಏನು ಮಾಡಬೇಡ, ನಶಿಸಿ ಹೋಗುವುದಕ್ಕೆ ನೀನೇನು ಮಾಡಬೇಡ. ಅದನ್ನು ನಾವು ಹೋಲಿಸಿಕೊಂಡು ನೋಡಿದ್ರೆ ಇಷ್ಟೊಂದು ದೊಡ್ಡ ರಕ್ಷಣೆ, ವಿಶೇಷವಾದ ರಕ್ಷಣೆ, ಗ್ರೇಟ್ ಸಾಲ್ವೇಷನ್. ಅದಕ್ಕಾಗಿ ವಿ ಆರ್ ಸೇವ್ಡ್ ಬೈ ಎ ಗ್ರೇಟ್ ಸೇವಿಯರ್, ವಿ ಆರ್ ಸೇವ್ಡ್ ಅಟ್ ಎ ಗ್ರೇಟ್ ಕಾಸ್ಟ್. 2 ದಿನಗಳ ಹಿಂದೆ ಗುಡ್ ಫ್ರೈಡೆ ಬಂತು, ಶುಭ ಶುಕ್ರವಾರ. ಯೇಸು ಕ್ರಿಸ್ತನು ಲೋಕಕ್ಕೆ ಬಂದು ಮಾನವನಾಗಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ರಕ್ತ ಸುರಿಸಿ ಹೂಣಲ್ಪಟ್ಟು 3ನೇ ದಿನ ಮೃತ್ಯುಂಜಯನಾಗಿ ಸತ್ತವರೊಳಗಿಂದ ಎದ್ದು ಬಂದ. ಅದು ನಮಗೆ ಗೊತ್ತಿದೆ ಅಲ್ವೇ? ನಮಗೆ ರಕ್ಷಣೆ ಸುಲಭವಾಗಿ ಸಿಕ್ಕಿದೆ, ಉಚಿತವಾಗಿ ಸಿಕ್ಕಿದೆ ನಿಜ. ಆದ್ರೆ ಅದು ನಮಗೆ ಸಿಗುವುದಕ್ಕೆ ಯಾರೋ ಒಬ್ಬರು ದೊಡ್ಡ ಬೆಲೆಯನ್ನು ಕೊಟ್ಟಿದ್ದಾರೆ. ದೊಡ್ಡ ಬೆಲೆ ಅಂತಂದ್ರೆ ಎಂಥ ಬೆಲೆ? ಯಾರು ಕೊಡಲಾರದ ಬೆಲೆ, ಯಾರ ಕೈಯಲ್ಲೂ ಕೊಡ್ಲಿಕ್ಕಾಗದೇ ಇರುವಂತ ಬೆಲೆಯನ್ನ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ಕೊಡಿಸಿದನು. ಜೀಸಸ್ ಕ್ರೈಸ್ಟ್ ಅವರ್ ಲಾರ್ಡ್ ಅಂಡ್ ಸೇವಿಯರ್ ಹ್ಯಾಸ್ ಪೇಯ್ಡ್ ದ ಪ್ರೈಸ್ ಫಾರ್ ಅವರ್ salvation. So this has become so great because the cost was so great. What was the cost? The very life of the Son of God, Jesus. So that is the reason we call this man also call him so great salvation. ಕೊನೆಯದಾಗಿ we are saved from a great penalty. ಶಿಕ್ಷೆ ಸಹ ಬಹಳ ದುರಂತವಾಗಿರುವುದು, ಬಹಳ ಘೋರವಾಗಿರುವಂತ ಶಿಕ್ಷೆ. ಪಾಪಕ್ಕೆ ಪಾಪದ ಸಂಬಳ ಮರಣ ಅಲ್ವೇ? ಆದ್ರೆ
ಕ್ರಿಸ್ತನ ದೇವರ ವರವು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೊರಕುವಂತ ನಿತ್ಯ ಜೀವ ಎಂಬುದಾಗಿರುವ ಪತ್ರಿಕೆಯಲ್ಲಿ ಪೌಲನು ಬರೀತಾರೆ. ಪಾಪದ ಸಂಬಳ ಭಯಂಕರವಾದದ್ದು. ದ ಪೆನಾಲ್ಟಿ ಆಫ್ ಸಿನ್ ಈಸ್ ಸೋ ಗ್ರೇಟ್ ಬಟ್ ಇಟ್ ಹ್ಯಾಸ್ ಬಿನ್ ಪೇಯ್ಡ್. ಅದರಿಂದ ಪಾಪವೂ ದೊಡ್ಡದು, ಪಾಪದ ಶಕ್ತಿ ದೊಡ್ಡದು, ಅದಕ್ಕೆ ಬರುವ ಶಿಕ್ಷೆ ದೊಡ್ಡದು, ರಕ್ಷಿಸುವುದಕ್ಕೆ ಕೊಟ್ಟಲ್ಪಟ್ಟಂತ ಬೆಲೆ ಸಹ ತುಂಬಾ ಅಪಾರವಾದದ್ದು. ಅದಕ್ಕಾಗಿ ನಾವು ಹಾಡ್ತೇವೆ, ನಿನ್ ಪ್ರೀತಿ ಎಷ್ಟು ಅಪಾರವೇ. ಆ ಪ್ರೀತಿ ಅಷ್ಟೊಂದು ಗಾತ್ರದಲ್ಲಿ ಅಷ್ಟೊಂದು ಉನ್ನತವಾಗಿದ್ದರಿಂದ ಆ ರಕ್ಷಣೆ ಉನ್ನತವಾಗಿ ಮಾರ್ಪಾಟ ಆಯ್ತು ಪ್ರಿಯರೇ. ಅದರಿಂದ ಅದನ್ನು ಹೇಳಿಬಿಟ್ಟು 4ನೇ ವಚನ ತನಕ ನಾವು ಇವತ್ತು ಓದಿದ್ದೇವೆ. ಮುಂದಿನ ನಮ್ಮ ಧ್ಯಾನದಲ್ಲಿ 2ನೇ ಅಧ್ಯಾಯದ ಉಳಿದ ಭಾಗ ಮತ್ತು 3ನೇ ಅಧ್ಯಾಯವನ್ನ ನಾವು ಎರಡನ್ನ ಸೇರಿಸಿ ಧ್ಯಾನ ಮಾಡೋಣ. ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆದಂತ ವಿಷಯ ಆಗಿದ್ದರಿಂದ ನಾನು ಇಷ್ಟೊಂದು ಸಮಯ ಈ 4 ವಚನಗಳಿಗೆ ತೆಗೆದುಕೋಬೇಕು ಅಂತ ಹೇಳಿ ನನಗೆ ಅನ್ನಿಸ್ತು. ಹಾಗಾಗಿ ಇದರ ಬಗ್ಗೆ ಹೇಳಿದೆ. ನನ್ನ ಮಾತನ್ನು ಕೇಳಿದಕ್ಕಾಗಿ ನಿಮ್ಮೆಲ್ಲರಿಗೂ ವಂದನೆಯನ್ನು ತಿಳಿಸ್ತೇನೆ. ಒಂದು ವೇಳೆ ನಮ್ಮಲ್ಲಿ ಯಾರಾದರೂ, ನಮ್ಮ ಸುತ್ತಮುತ್ತಲ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಭೆಗಳಲ್ಲಿ, ನಮ್ಮ ಸಮಾಜದಲ್ಲಿ ರಕ್ಷಣೆ ಬಗ್ಗೆ ಒಂದು ನಿರ್ಲಕ್ಷ್ಯ ಸ್ವಭಾವ, ಒಂದು ನಿರಾಸಕ್ತಿ, ಒಂದು ನಿರ್ಲಿಪ್ತತೆ, ಒಂದು ಅಲಕ್ಷ್ಯ ಭಾವನೆ ಒಂದು ವೇಳೆ ಇರೋದಾದ್ರೆ ಅಂಥವರಿಗಾಗಿ ಪ್ರಾರ್ಥನೆ ಮಾಡೋದು ಮಾತ್ರವಲ್ಲ, ದೇವರ ವಾಕ್ಯದ ಮೂಲಕ ಅವರಿಗೆ ಎಚ್ಚರಿಕೆಯನ್ನ ಕೊಡಬೇಕಾಗುತ್ತೆ. ಅದರಿಂದ ತಪ್ಪಿ ಹೋಗದಂತೆ ಲೆಸ್ಟ್ ವಿ ಡ್ರಿಫ್ಟ್ ಅವೇ. ಒಂದು ವೇಳೆ ನಾವು ಅಲಕ್ಷ್ಯ ಮಾಡಿದ್ರೆ ನಾವು ತಪ್ಪಿ ಹೋದೇವೆಂದು ಭಯಪಟ್ಟು ಹೀಗೆ ಮಾಡೋಣ ಅಂತ ಹೇಳ್ತಾರೆ. ಅದರಿಂದ ಈ ಮಾತುಗಳಿಂದ ದೇವರು ನಮ್ಮನ್ನು ಎಚ್ಚರಿಸಲಿ, ನಮ್ಮ ಅಲಕ್ಷ್ಯ ಭಾವನೆಯನ್ನು ಹೋಗಲಾಡಿಸಿ ನಾವು ಕ್ರಿಸ್ತನನ್ನ ನಮ್ಮ ವಿಶ್ವಾಸಕ್ಕೆ, ನಾವು ನಂಬಿರುವ ಸತ್ಯಕ್ಕೆ ಲಂಗರಾಗಿ ಮಾಡಿಕೊಳ್ಳೋಣ. ಹಾಗೆಯೇ ನಮ್ಮ ದಿಕ್ಸೂಚಿಯಾಗಿ ಮಾಡಿಕೊಳ್ಳೋಣ. ಆತನು ನಮ್ಮ ಜೊತೆಯಲ್ಲಿದ್ದರೆ, ಲಂಗರಾಗಿದ್ರೆ ನಾವು ಸ್ಥಿರವಾಗಿರ್ತೇವೆ. ಆತನು ನಮ್ಮ ದಿಕ್ಸೂಚಿ ಆಗಿದ್ರೆ ನಾವು ನೇರವಾಗಿ ನಮ್ಮ ಗುರಿಯನ್ನ, ನಮ್ಮ ಲಕ್ಷ್ಯವನ್ನ ತಲುಪುತ್ತೇವೆ. ಆ ರೀತಿಯ ಕೃಪೆ ದೇವರು ನಮಗೆ ಕೊಡಲಿ. ದೇವರ ಮಾತುಗಳಿಂದ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಚಿಕ್ಕ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ತಂದೆಯಾದ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ನಾವು ಸ್ತೋತ್ರ ಮಾಡುತ್ತೇವೆ. ಇವತ್ತು ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ ಮೊದಲ 4 ವಚನಗಳ ಮೂಲಕ ಕೆಲವಾರು ಸತ್ಯಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಈಗಾಗಲೇ ಈ ಸತ್ಯಗಳು ಅರಿತಂತವರು ಇವತ್ತು ಇರಬಹುದು ಸ್ವಾಮಿ, ಈ ಮಾತುಗಳನ್ನು ಕೇಳಿಸಿಕೊಳ್ತಾ ಇರಬಹುದು. ಆದ್ರೆ ಇವುಗಳನ್ನ ಕೇಳದೇ ಇರುವಂಥವರು, ಕೇಳಿದ್ರು ಸಹ ಅದರ ಒಳ ಅರ್ಥಗಳನ್ನ ಕೂಲಂಕುಷವಾಗಿ ತಿಳಿದೇ ಇರುವಂಥವರು ಸಹ ಇದ್ದಿರಬಹುದು. ಅಂಥವರ ಆಶೀರ್ವಾದಕ್ಕಾಗಿ ಇವುಗಳನ್ನು ಉಪಯೋಗ ಮಾಡು. ಹಾಗೆ ದಿ ಬಿಲ್ಡರ್ಸ್ ಟೀಮ್ ಅನ್ನು ಆಶೀರ್ವದಿಸು. ಅವರ ಸೇವೆಯನ್ನ ನೀನು ಸ್ವಾಮಿ ಆಶೀರ್ವದಿಸಿ ಅನೇಕರಿಗೆ ಆಧ್ಯಾತ್ಮಿಕವಾದಂತಹ ಉಪಯೋಗವಾಗುವಂತ ಸಹಾಯ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲಾ ನಿನ್ನ ಮಕ್ಕಳನ್ನ ನೀನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೆನ್, ಆಮೆನ್.